ಸೋಜಿಗವೋ ಶಿವ ಶಿವ ಇದು ಏನು ಸೋಜಿಗವೋ ಎನ್ನ ಜೀವ ಮರಗುತ್ತಿದೆ ಕದಡಿದಂತ ಕರನು ಕಾಯತ್ತಲೆನಿಸುತ್ತಿದೆ ಎರಗುತ್ತಿದೆಯ ನಂಸ ಎಲ್ದಿನಂತಲ್ಲ ಏನು ಮಾಯವಿರಲ್ಲ ಮೀರಿತಾನೆ ಬಲ್ಲ ಮೀರಿತಾನೆ ಬಲ್ಲ ಮಾಲಿನಿಯಳ ಹೆಚ್ಚಿತ ತಾಪಯನ ಅರ್ಥಳಾದವಳನು ನಾನು ಬೆರೆಸಲಿಲ್ಲ ಸ್ವಾರ್ಥ ಮಾಡಿದ್ದೀನಿ ರುಕ್ಮಿಣಿಗೆ ನನ್ನದಲ್ಲ ಹಿತವಾಡಿ ಅವಳ ಹತ್ತಿ ಕರೆಯಲಿಲ್ಲ ಹೊಳಿಬಗಲ್ಲವ ಪಿಡಿದು ಮುದ್ದಿಸಲಿಲ್ಲ ಎಟ್ಟ ನೋವಿತ್ತು ಮನ ಎನ್ನ ತಸ್ತರಿಕೆ ಕಟ್ಟಬಡಿಸಿದಿಲ್ಲ ಅಯ್ಯಯ್ಯೋ ಕೋಮಲಾಗಿಯ ವ್ರತನ ಕೋಮಲಾಗಿಯ ವ್ರತನ ಸೋಜಿಗವು ಅಪ್ಪ ಈ ರೀತಿಯಿಂದ ಶೋಕ ಮಾಡ್ಲಿಕ್ಕೆ ಏನ್ ಕಾರಣ ಎಂದರೆ ಮಾತಾಡ್ತೀನಿ ಅಲ್ಲ ಶೋಕ ಮಾಡ್ಲಿಕ್ಕೆ ಏನ್ ಕಾಣ್ರಿ ನಾರದ ನನ್ನ ಪ್ರಪಂಚನೆಲ್ಲ ಹಾಳು ಮಾಡಿಬಿಟ್ಟಾನ ಏನು ಉಳಿಸಿಲ್ಲ ಯಾಕ್ರಿ ಸ್ವರ್ಗ ಲೋಕಕ್ಕೆ ಹೋಗಿ ಹಾ ಒಂದು ಪಾರಿಜಾತ ಪುಷ್ಪ ಒಂದು ಪುಷ್ಪ ತಂದ ಹಾ ತಂದ ನನ್ನ ಹಸ್ತಲ್ಲಿ ಕೊಟ್ಟ ಹಾ ಹಾ ಏನ್ ಹೇಳಿದ ಏನ್ ಹೇಳಿದ್ರಿ ಕೃಷ್ಣ ಹಾ ಇದನ್ನ ರುಕ್ಮಿಣಿ ಮುಡಿಯೇರಿಸಬೇಕು ಅಂತ ಹೇಳಿದ ನಿಮಗ ಹಾ ಅವನ ಹೇಳಿಕೆ ಪ್ರಕಾರ ಪ್ರೀತಿಯಿಂದ ಪ್ರೇಮದಿಂದ ಹಾ ರುಕ್ಮಿಣಿ ಮುಂದೆ ಕರೆದು ಹಾ ಮುಡಿಯೇರಿಡಿಸಿದೆ ಇಡಿಸಿದ್ರಿ ಕಲಹ ಪ್ರಿಯರದ ನಾರದ ಹಾಗೆ ಸತ್ಯಭಾಮಿ ಮಂದಿರಕ್ಕೆ ಹೋಗಿ ಹಾ ಅಲ್ಲಿ ಇದ್ದದ್ದು ಒಂದು ಇಲ್ಲದ್ದು ಒಂದು ಹೇಳಿ ಹೇಳಿ ಕಲಹ ಬೆಳೆಸಿದ ನಿಮಗ ಹೌ ಹಾ ಆ ಪುಷ್ಪ ಸಲುವಾಗಿ ನಾನು ಪತ್ರ ಬರ್ದ್ಲ ನಿಮಗ್ರಿ ಹಾ ಉತ್ತರ ಕಳಿವಿದ್ನಿ ನೀವು ಸತಾ ತಾನಾಗಿ ಬಂದಳು ಹಾ ಪ್ರೀತಿ ಮಾಡಿ ಮಾತಾಡಿಸಲಿಲ್ಲ ಹಾ ಧಿಕ್ಕಾರ ಮಾಡಿಬಿಟ್ಟೆ ಈಗ ಶಪಥ ಮಾಡ್ಯಾಳ ಏನಂತ ಕೃಷ್ಣ ಹಾ ನಿನ್ನ ಕಲ್ಲಿನಂತ ಮನಸ್ಸನ್ನು ಹಾ ಹಾ ಬೆಣ್ಣಿ ಸರಿ ಹಾಗೆ ಮಾಡಿ ಕರಗಿಸಿದ್ದರೆ ನಾನು ಹೆಣ್ಣೆ ಸತ್ರಾದ ರಾಜನ ಮಗಳು ಸತ್ಯಭಾಮ ಅಲ್ಲ ಎಂದು ಶಪಥ ಮಾಡ್ಯಾಳ ಅಂದಿನ ಹಿಡಿದು ಇಂದಿನವರೆಗೆ ಹಾ ಬಾಮಿ ಮುಖ ನಾ ಯಾವಾಗ ನೋಡಿನು ಯಾವಾಗ ಕಂಡಿನು ಆಕೆ ನೋಡಿನೂ ಇಲ್ಲೋ ಕಂಡಿನೂ ಇಲ್ಲೋ ಬಲವಾಗಲು ಅವರೈಕುವ ನಿಮಗ್ರಿ ಹೌದು ಹಂಗಾರ ಒಂದು ವೇಷಧಾರಣ ಮಾಡಿಲ್ಲ ಯಾವ್ದಾರು ಮಾಡಲಿ ತಿರ್ಕ್ಯಾಡ್ ಹೇಳ ಬುಡ್ಬುಡ್ಕ್ಯಾರ್ದ ಬುಡುಬುರಿಕೆ ಆಡ್ದು ನಡೆಯಂಗಿಲ್ಲ ಅಲ್ಲಿ ಯಾಕ್ರಿ ಶಕ್ತಿ ಪೂಜಾ ಮಾಡ್ಯಾಳ ಸತ್ಯಭಾಮ ಹಾ ಹಾ ಶಕ್ತಿ ನಿಯಮ ಏನ್ ಹೇಳ್ತದ ಏನ್ ಹೇಳ್ತದ್ರಿ ಎಲ್ಲಿ ಶಕ್ತಿ ಪೂಜಾ ನಡೀತದ ಅಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ಹಾ ಹೆಣ್ಮಕ್ಳಿಗೆ ಮಾತ್ರ ಹೋಗಾಕ ಬರ್ತೈತಿ ಹೌದು ಗಂಡು ಮಕ್ಳು ಹೋಗಾಕ ಬರೋದಿಲ್ಲ ಬರೋದಿಲ್ಲ ಹಂಗಾದ್ರೆ ನೀವು ಕೊರವಂಜಿ ವೇಷಧಾರಣ ಮಾಡಿಲ್ಲ ಕೊರವಂಜಿ ಹಾ ಹಾಗೇನಿ ನನ್ನ ಪುರುಷ ವೇಷವನ್ನು ಬಿಟ್ಟು ಹಾ ಸ್ತ್ರೀ ರೂಪ ಕೊರವಂಜಿ ಹಾಗೇನೆ ತಿಳ್ಕೊ ಈಗ ಹಾ ಶಕುನ ಸಾಮುದ್ರಿಕೆ ಹೇಳುತ್ತಾ ಹೋಗೇ ಬಿಡುನು ನಡ್ರಿ ಹೋಗುನು ಹಾ ಬರ್ಲೆ ಬರ್ರಿ ನನ್ನ ಖುಷಿನ ಏನದ ಹೇ ಈಗ ಏನ್ ಮಾಡಾಕತ್ತೀರಿ ನೀವು ನನ್ನ ಖುಷಿನ ಚೋಗಲ್ಪಾಡ್ತಾ ಬಂದ ಬಿಡ್ತಾನ ಹೊರಗೆ ಮತ್ ಸಾಹಿತ್ಯಗಳು ಏನ್ ಬೇಡ ನಿನಗ ಹೇಳಿ ಈಗ ಸಾಹಿತ್ಯ ಕೇಳಕ್ಕೆ ನನಗ ಕೇಳಿಲ್ಲ ಅದ ನೀನ್ ಹೋದ ಹರಗಡಿ ಕೇಳಕ್ಕೆ ಕೃಷ್ಣನ ರಂಗನ ತೋಗೇರ ಕೃಷ್ಣನ
ದೇವನ ದೇವಾದಿ ದೇವನ ದೇವಾದಿ ದೇವನ ತೂಗಿರೆ ಕಾವೇರಿ ರಂಗನ ಹೋ ತೂಗಿರವ ರಂಗನ ನಾಗಲೋಕದಲ್ಲಿ ನಾರಾಯಣ ಮಲ್ಗಾನ ನಾರಾಯಣ ಮಲ್ಗಾನ ನಾಗಲೋಕದಲ್ಲಿ ನಾರಾಯಣ ಮಲ್ಗಾನ ನಾಗಲೋಕದಲ್ಲಿ ನಾರಾಯಣ ಮಲ್ಗಾನ ಇಂದ್ರ ಲೋಕದಲ್ಲಿ ಮಂದಾರ ಮಲಗನ ಬಂಗೊಮ್ಮೆ ತೊಟ್ಟಿಲ ತೂಗಿರ 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 ಮಂದಾಗ ಮನೆಯರೆಲ್ಲ ಚಂದದಿಂದಲೇ ಬಂದು ಮಂದಾಗ ಮನೆಯರೆಲ್ಲ ಚಂದದಿಂದಲೇ ಬಂದು ಮಂದಾಗ ಮನೆಯರೆಲ್ಲ ಚಂದದಿಂದಲೇ ಬಂದು ಮಂದಾಗ ಮನೆಯರೆಲ್ಲ ಚಂದದಿಂದಲೇ ಬಂದು ಗೋವಿಂದ ತೊಟ್ಟಿಲ ತೂಗಿರೆ ಏನಮ್ಮ ತಾವ ಯಾರು ಏಮಮ್ಮ ಏಮಂಟವೆ ಏನ್ ಮೆಂಟದಾವ್ ಏನ್ ಮೆಂಟದಾವ್ ಏಮ್ರ ಏಮ್ ಶಿಸ್ತು ಹ್ಞೂ ಏಮೆಲ್ಲ ಶಿಸ್ತದಾವ್ ಕೊನೆಗೆ ಚಿಕ್ಕನ್ಗೊನ್ನೆ ಬಂದು ಒದ್ದಾಡಕತ್ತಾವ ಏಮೆ ಏನೆಮ್ಮೆ ದೇವಲೋ ಕಂಚಿ ಕೊರವಂಚಿ వచ్చాడమ్మా ಕಂಟೆಂಟ್ ಇಟ್ಲ ಮಾಡಿದ್ರು ದೊಡ್ಡ ಮಿಂಟ ಪಾಯಿಂಟ್ ಅದ ರಾಯಗೊಂಡ ಪಾಮಿಸಿಸ್ತದ ಹೆಂಗ ಹೊಡ್ತ ಮಾತಾಡ ತೆಲಗ ಮಾತು ತೆಲಸಲೇದು ನಿನಗ ತಿಳಿಸಲೇದೋಗಲಕ್ಕ 11:12 ಆಗಕ್ ಬಂತಿ ಕನ್ನಡ ಭಾಷಾದಲ್ಲಿ ಚಪ್ಪು ಕನ್ನಡದಲ್ಲಿ ಸೊಪ್ಪು ಚಪ್ಪರದಾಗ ನಾ ನಿನ್ನ ಕಪ್ಪು ನೀನು ಯಾರು ನಾನು ಕೊರವಂಜಿ ತೂ ನಿಮ್ಮ ಜಾತ್ಯಾಗ ನನ್ನ ಕುಲ ಹಾಕ್ಲಿ ಅಲ್ಲ ಕೊರಂಜರ್ ನಾ ನೋಡಿಲ್ಲ ನೋಡಿಯ ರಗಡು ಮಂದಿನ ಅವ್ರು ಹೆಂಗಿರ್ತಾರೋ ಒಬ್ಬರು ನಿನ್ನ ಹಂಗಿರುದಿಲ್ಲ ಹೇಗಿರ್ತಾರೋ ಅವ್ರು ಬೇರೆ ಹೇಗೆ ಹರಕ ಬರ್ಕ ಸೀರಿ ಸಿರಿ 12 ತಪ್ಪಿದೊಂದು ಕುಬಸ ಕುಬಸ ತಲೆ ಮೇಲೆ ಹೆಡಗಿ ಹೆಡಗಿ ಕೈಯಾಗ ಮಾರುದ್ದು ಬಡಿಗಿ ಬಡಿಗಿ ಅಷ್ಟ ಒಂದ್ 60 ವರ್ಷದ ಕೂಸಿನ ಬೆನ್ನಿ ಕಟ್ಟಿರ್ತಾರ ಅವ್ರು ಏನಂದಿ ಏನಂದಿ ಏನಂದನ್ನ 60 ವರ್ಷದನ್ಯನ 60 ವರ್ಷದ ಕೂಸಕತ್ತೇನ ಅದೊಂದು ಕೂಸನ ಅದ ಹೆಂಗ್ ಕೂಸ ಬಾಯಾಗ ಹಲ್ಲು ಹೋಗಿರ್ತಾವ ಹೋಗಿರ್ತಾವ ಕಣ್ಣು ಕಾಣೋದಿಲ್ಲ ಆಹಾ. ಈಟೀಟ ಸಂಡಿ ಮಾಡ್ಕೊಂಡ್ ಹೇ 60 ದಿವಸದನ್ಲ ಹಾ ಹಾ ಅಂತ ಅದೊಂದು ಕೂಸಿನ ಬೆನ್ನಿ ಕಟ್ಕೊಂಡು ಹಾ ಅವ್ರು ಹೇಗ ಬರ್ತಾರೆ ಯಾಕ ಬರ್ತಾರ ಯಮ್ಮ ಯಮ್ಮ ಏಯಮ್ಮ ಯಮ್ಮ ಯಾಗ ಬರ್ತಾರ ಏನನ್ನತ್ತವ ಏ ನನ್ನ ತಾಯಿ ಹನ್ನೆರಡಾಯವ್ವ ಏ ನನ್ನ ತಾಯಿ ನೇಡಾಯವ್ವ ಏ ನನ್ನ ತಾಯಿ ನೀಡಾಯವ್ವ ಏ ನನ್ನ ತಾಯಿ ನೀಡಾಯವ್ವ ಏ ನನ್ನ ತಾಯಿ ನೀಡ ಯವ್ವ ಏ ನನ್ನ ತಾಯಿ ನೀಡ ಯವ್ವ ಏ ನನ್ನ ತಾಯಿ ನೀಡಾಯವ್ವ ಏ ನನ್ನ ತಾಯಿ ನೀಡಾಯವ್ವ ಮಕ್ಕಳ ಫಲವಾಗಿ ರಕ್ಕವು ಹೆಚ್ಚಾಗಿ ಮಕ್ಕಳ ಫಲವಾಗಿ ರೊಕ್ಕ ಹೆಚ್ಚಾಗಲಿ ಫಲವಾಗಿ ರಕ್ಕವು ಹೆಚ್ಚಾಗಿ ಮಕ್ಕಳಾಗಿ ನಿನ್ನ ಬಾಗಲ ಮುಂದಾಡಲಿ ನೀಡಾಯವ್ವ ಏ ನನ್ನ ತಾಯಿ ಏ ನನ್ನ ತೋಗೋ ತಟ್ಟಿಲವಾಗಿ ಬೆಳಿ ಬಟ್ಟಲಾಗೆ ಬೆಟ್ಟಲವಾಗಿ ಬೆಳಿ ಬೆಟ್ಟಲವಾಗಿ ಬೆಳಿ ಬಟ್ಟಲಾಗೆ
ನನ್ನ ತಾಯಿ ನೀಡ ಯವ್ವ ಏನನ್ನ ತಾಯಿ ನೀಡಯವ್ವ ಏ ನನ್ನ ತಾಯಿ ನೀಡಯವ್ವ ತಾಯಿ ನೀಡಯವ್ವ ತಗೋ ತೊಟ್ಟಿಲವ ಬಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ತಗೋ ತೊಟ್ಟಿಲವಾಗಿ ಬೆಳ್ಳಿ ಬಟ್ಟಲ ಬಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನೆ ಮುಂದ ಮೊಮ್ಮಕ್ಕಳಾಗ ನನ್ನ ತಾಯಿ ನೀಡ ಯವ್ವ ಏ ನನ್ನ ತಾಯಿ ನೀಡ 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 ಮಕ್ಕಳುಂಟು ಮರಿಗಳುಂಟು ಐಶ್ವರ್ಯ ಉಂಟು ಎಲ್ಲ ಉಂಟು ನೀ ನಮ್ಮ ಗಂಗೂಬಾಯಿ ನೀಡ ಗೌರುಬಾಯಿ ನೀಡ ನಿಂಗುಬಾಯಿ ನೀಡ ನೀಲುಬಾಯಿ ನೀಡ ಲೋಕಾಪುರ ಸತ್ಯಮ್ಮ ಬಾಯಿ ನೀಡ ನೀಡ ಇನ್ನಷ್ಟು ತಂದ ನೀಡ ನೀಡ ಬಾಯವ ಹೀಗೆ ಬರ್ತಾರಲ್ಲ ಇವ್ರು ಕೊರಿಯವರು ನಾನು ಇಂತ ಕೊರಂಜಿ ಅಲ್ಲ ನೀ ಇಂತ ಕೆಲ್ಲನ ದೇವಲೋಕದವಳ ದೇವಲೋಕ ಅಂದ್ರೆ ಮೇಲದ ಒಳೆ ಮೇಲೆ ಒಳೆ ಮೇಲೆ ಏನು ಮನೆ ಮೇಲೆ ಕಪ್ಪಿ ದಿನಸ ಬಿತ್ತೇವ ಹಾಗೇನಿಲ್ಲ ಏನು 8 ದಿವಸ ಮಳಿ ಅಂತ ಅದ 15 ದಿವಸನ ಒಟ ತಟ 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 ಹೋಗು ಬಾ ತಟ ತಟ ಯಾಕ ನಾವನಾಗೈತಿ ಖರೆ ಜೋರಂಗನಾಗೈತಿ ಆ ಮಳೆಯಾಗೇನ ಕಪ್ಪಿ ದಿನಸ ರಪ್ಪಣ ಬಿದ್ದೇವ್ ಹಂಗೇನಲ್ಲ ಮಳಿ ಹುಳಿದ ದಿನಸ ಜೋತಾಡ್ಕೊತ ಬಂದೇವ್ ಅಲ್ಲ. ಹ್ಯಾಗ ಬಂದಿ ಹ್ಯಾಗ ಬಂದೆ? ಏನ್ ಅನ್ನುತ್ತ ಬಂದಿ ಏನನ್ನುತ್ತಾ ಬಂದೆ? ಹೇಳು ಹೇಳ್ತಾನೆ. ಗುರ್ತಾಗ್ತದ ಹಾಗಾಗಿ तेरा गोता तेरा गोता तेरा गोता मन तेरा गोता ಹೌದು ಕೇರಿ ಕೇರಳಾಡುತ್ತಾ ಕೇರಿ ಕೇರಳಾಡುತ್ತಾ ಓಣಿ ಓಣಿ ತಿರುಗಾಡುತ್ತಾ ತಿರುಗಾಡುತ್ತಾ ಕೇಳಿದ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಕುನ ಸಾಮಂತಕ್ಕೆ ಹೇಳ್ತಾ ಇಲ್ಲಿಗೆ ಬಂದ ವಾ ಶಕುನಾಥ್ ಸಮುದ್ರಕ್ಕೆ ಹೇಳ್ತಾ ಬಂದನಂತ ಹೇಳ್ತಿ ಹೌದು ಇವತ್ತಿನ ದಿನ ಹಾ ನಾವು ಒಂದ್ ಊರು ಬಿಟ್ಟು ಒಂದ್ ಊರಿಗೆ ಹೋಗ್ಬೇಕಾದ್ರೆ ಆದರೆ ಮನುಷ್ಯನಲ್ಲಿ ಯಾವ್ದಾರ ಒಂದ್ ಶಕ್ತಿ ಬೇಕು, ಹೌದು ರೊಕ್ಕದ ಬಲ ಇರಬೇಕು, ಖರೆ 4 ಮಂದಿ ಜನರ ಬಲ ಇರಬೇಕು, ಹೌದವಾ ವಿದ್ಯಾದ ಬಲ ಇರಬೇಕು. ಬೇಕು ಇವೆಲ್ಲ ಸುಳ್ಳಾದ್ರೆ ಏನ್ ಬೇಕು? ಏನು ಬೇಕು ತನ್ನ ಸ್ವಂತ ಶರೀರ ಬಲ ಬೇಕು. ಇದು ಇದು ಎದಕ್ಕೆ ಬೇಕು? ಯಾಕೆ ಬೇಕು ಈಗಂತೂ ನಿನಗೊಂದ್ ಮಾತು ಹೇಳ್ತಾನೆ, ಏನು ಏನ್ ಆಧಾರ್ ಕಾರ್ಡ್ ಫ್ರೀ ಆಗ್ಯಾವ ತಾಕತ್ತಿದ್ರೆ ಹತ್ತುದು, ಇಲ್ಲಿಕಂದ್ರೆ ಬಳ್ಳು ಮುರ್ಕೊಂಡು ತಳಗಿಳಿದ್ ಬರುದು, ನುಗ್ಸಾಡಿ ಬಳ್ಳು ಮುರಿದು ಗತಿ ಎಲ್ಲ ಯವ್ವ ಇವತ್ತ ಖರೆ ತಾಕತ್ತಿದ್ರ ಬಸ್ ಹತ್ತಬೇಕಾ? ಹಂಗ ನಮ್ಗಿಂತ ಹೆಚ್ಚಿನ ತಾಕತ್ ನಿನ್ನಲ್ಲಿ ಏನದ? ಆ ನಿನ್ನ ಗುರುವಿನಲ್ಲಿ ಕಲ್ತಂತ ಮುಖ್ಯ ವಿದ್ಯಾ ನಿನಗೇನು ಬರ್ತದ? ಅದ ತಾಕತ್ ಬೇರೆ ಇದ ತಾಕತ್ ಏ ಇದು ತಾಕತ್ನ ಒಂದ. ಈಗ ಬಸ್ ಹತ್ತುವಾಗ ತಾಕತ್ ಅಲ್ಲ ಅದ. ಹೌದಾ ಹಾ ಏನು ನಿನ್ನಕ್ಕಿಂತಲೂ ಹೆಚ್ಚಿನ ವಿದ್ಯೆ ನನ್ನಲ್ಲಿ ಏನದ? ಹಾ ಏನು ಮಾಹಿತಿ ಅದ? ಹೌದು. ಗುರುವಿನಲ್ಲಿ ಕಲಿತಂತ ವಿದ್ಯೆ ಅಂದ್ರೆ ಏನು 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 ಬರ್ತದ ಹೇಳಲ್ಲ, ಹೇಳಿದ್ರ ಗೊತ್ತಾಗ್ತದೆ.
ಮಾತಾಡಿದ ಮೂಕರನ್ನ ಮಾತಾಡಿ ಸ್ವಲ್ಪಲ್ಲೇ ಭೂತ ಬಿಡಿಸಲು ಭೂತೈ ನನಗ ಭೂತ ಬಿಡಿಸ್ಲಿಕ್ಕೆ ಬರ್ತದ ಭೂತ್ ಅಂದ್ರ ದೆವ್ವ ದೆವ್ವ ಹೌದ್ ಅವ್ವ ಯಾಕ ಒಲ್ಲೆ ಯವ್ವ ಯಾಕೆ ಯಾಕಂದ್ರ ಹಾ. ದೆವ್ವ ಅಂದ್ರೆ ಜಿಗಿದಾಡ್ತಾವ ಅವೇ ದೆವ್ವ ಒದ್ದಾಡ್ತಾವ ಹ್ಮ್ ದುರ್ಗನ ಗುಡಿಗೆ ಬಂದಿರ್ತಾವಳ ಅವು ಬರ್ತಾವನ ಬರ್ತಾವ ಯಾಕೆ ಬರ್ತಾವು ಅವು ದುರ್ಗನ ಗುಡಿಗೆ ಬಂದಿರ್ತಾವ ಅದಕ್ ಬರ್ತಾವ ಅವು ದವ್ ಎದ್ದಿರ್ತಾವಲ್ಲ ಹಿಂಗ ರಣಗೂದ್ಲ ಬಿಡ್ಕೊ ಹಾ ಮಾಡ್ತಿರ್ತಾವ ಹಂಗ ಅವದಲ್ಲ ಅವೇ ದೆವ್ವ ಮತ್ತೆ ಏತಾಳ ಸಾಧ್ಯ ಮಾಡಿ ಕೊಡು ವೇತಾಳಾದ್ರೂ ಸಾಧ್ಯ ಅದ ಮಾತಾಡದಂತ ಮೂಕರ್ನ ಸಹಿತ ಮಾತಾಡ ಕೊಡ್ವಿ ಏನು ಹುಟ್ಟು ಮುಖರ್ನ ಮಾತಾಡ್ಸ್ತೇವ್ ಹಾ, ಹಾ. ನಡಬಟ್ಟಿ ಜಡ್ಡ ಬ್ಯಾನಿ ಬ್ಯಾಸರ ಬಂದ್ ಹೋಗಿರ್ತಾವಲ್ಲ ಅವ್ನು ಮಾತಾಡ್ತೇವ್ ನೋಡು ದೂತೆ ಹಾ ಒಟ್ಟಿನ ಮ್ಯಾಗ ಬಾ ಇಲ್ದವ್ರು ಒಟ್ಟು ಬಾಯಿಲ್ದವ್ರು ಒಟ್ಟ ಮೂಕರ್ನ ಮಾತಾಡ್ಸ್ತಾನ ಮುಖರ್ನ ಹಾ. ಬಾ ನಮ್ಮ ಮನ್ಯಾಗ ಒಂದು ಮೂಕ್ ಐತಿ ಬಾಯಿಲ್ ನಡಿಯ ಕರ್ಕೊಂಡು ಬರ್ತೀನಿ ಇವತ್ತು ಏಯ್ ಮೂಕ್ ಹಾ ಮಾತಾಡ್ಸ್ತಾನ ಕರ್ಕೊಂಡ್ ಬರ್ತಾನಲ್ಲ ಕರ್ಕೊಂಬ ಏ ಬಾ ಕೊರವಂಜಿ ವಿದ್ಯಾ ಪರೀಕ್ಷೆ ಮಾಡೋನು ಇವತ್ತು ಹಾ ಕೊರವಂಜಿ ವಿದ್ಯಾ ಪರೀಕ್ಷೆ ಮಾಡೋನು ಖರೆ ನೀ ಬಾಯಿ ಇದ್ದು ಮೂಕ್ ಆಗ್ಬೇಕು ಮೂಕಾಗ್ಲಿ ಹಾ ಮತ್ ನೋಡ್ಪ ಅತ್ತ ಹೊದಿತ್ತು ಏನದ ಬಾಯಿ ಏನು ಕಮ್ಮಣ ಬಾಯಿ ಐತಿ ನಾನು 6-8 ವರ್ಷ ಆಗಕ್ ಬಂತಿ ಈ ಬಾಯಿಂದ 2 ನುಡಿಗಳು ಹೊರಗೆ ಬರೋಲ್ಲ ಕಮ್ಮನ ಬಾಯಿ ಎಲ್ಲ ಇದಲ್ಲ ಅದನ್ನೇನು ಬೇಕಾಗಿಲ್ಲ ಸೋಮಕ್ಕೆ ಮುಂದೆ ವಿದ್ಯಾ ಪರೀಕ್ಷೆ ಅಷ್ಟ ಮಾಡೋದಕ್ಕೇನು ಹೌದಿಲ್ಲ ಬಾಯಿಲ್ ನಿನ್ನ ಹೋಗಕ್ಕೆ ಮುಂದೆ ನಿಂದ್ರಿಸಿನಿ ಅಂದ್ರೆ ಕರೆಕ್ಟ್ ಮೂಕೃಷಿ ಮಾಡ್ಬೇಕು ಯಾಕೋ ಹೌದಿಲ್ಲ ಮತ್ತ ನೀನು ಬಾಯಿ ಬರೋಂಗ್ ಮಾಡಿದ್ರ ಇಂಥ 10 ಸೀರೆ ಕೊಡಿಸ್ತನು ಮತ್ತು ಹೊಳ್ಳಿ ಆ ನಂತರ ನೀ ಏನೇನು ಮಾಡ್ತೀವೋ ಏನೇನು ಮಾತಾಡ್ತೀವೋ ಎಲ್ಲ ನಿನಗೆ ಬಿಟ್ಟು ಕೊಟ್ಟದ್ದು ಹೌದಿಲ್ಲ ಅಷ್ಟೆಲ್ಲ ತೆಗ್ದ ಮಾಡ ನಿನಗೇನೈತಿ ಕರೆಕ್ಟ್ ಮೂಕ್ ಆಗಿರ್ಬೇಕ ಏ ಕರೋಂಜ ಕರ್ಸಿದೆ ಮೂಕ್ ಬಂತೀವ ಇದನ್ ಮೂಕ್ ಇಷ್ಟೊತ್ತು ಲೇಟ್ ಆತಂತ ನೀ ಹಿಂಗ್ ತಿಳ್ಕೊಬೇಡ ಹೌದು ಮತ್ತೆ ಯಾಕೋ ಲೇಟ್ ಆತ್ಲ ಅಂದ್ರ ಇದನ್ನ ಊರಾಗ ಇಟ್ಟಿಲ್ಲ ಮತ್ತೆ ಎಲ್ಲಿಟ್ಟಿ ಅಲ್ಲಿ ಹೊಲ್ದಾಗ ಇಟ್ಟಿನಿ ಅಲ್ಲೇ ಕಿಟ್ಟಿ ಯಾಕಂದ್ರ ಊರಾಗ ಹೊಲಸಾಟ ಮಾಡಾಕೈತಿ ಏನ್ ಹೊಲ್ಸಾಟ್ ಮಾಡ್ತು ಹೊಲಸಾಟ ಮಾಡಾಕನಕೇನು ತಾನ ತಿನ್ನಾಕೈತಿ ಥೂ ಅಸಹ್ಯ ಅಲೆ ಅಸಹ್ಯ ಮನ್ಯಾಗ ಹೇಳೋ ಮಾತ ಇವೆಲ್ಲ ಹಂಗ ನೀ ತಪ್ಪು ತಿಳ್ಕೊಬೇಡ ತಂದ ತಾನ ತಿನ್ನಾಕತ್ತಿ ಅಂದ್ರೆ ಏನ್ ತಿಳ್ಕೊಬೇಕು ಅಂದ್ರೆ ಹೆಣ್ಮಕ್ಳ ಕೈಯನ್ನ ಅಡಿಗೆ ಮಾಡೋದು ತಿನ್ನೋದು ಬಿಡ್ತಿದ ಬಿಡ್ತ ಬರೇ ತಾನ ಮಾಡ್ಕೊಂಡ್ ತಿನ್ನಾಕೈತಿ ತಾನ ಮಾಡ್ಕೊಂಡ್ ತಿನ್ನಾಕ ಅದಕ್ಕೆ ಅವಸರದಾಗ ತಾನ ತಿಂತಪ್ಪಣ್ಣೆ ಇರ್ಲಿ ಹಾ ಮೂಕ್ ಎಷ್ಟು ಚಂದ ಐತಿ ನೋಡವ ಬಾಳ ಚಂದ ಐತಿ ಇದು ಏನಂತತಿದು ಅಂದ್ರೆ ಕೊರಂಜಂದಿರ್ಕಿನ ಏನು ಚಸ್ಮಾರ ಕೊಡಕ್ಕೆ ಇಲ್ಲ ಏ ಚಸ್ಮಾ ಚಸ್ಮಾಕ್ ಬಂದಂಗದ ಏ ಚಸ್ಮಾಕ್ ಬಂದ್ ಬಾಳ ಕೊಡ್ ನೀ ಬರಬರಿ ಕಾಣ್ತತಿ ಅಂದ್ರ ಏನು ಈ ಕೂಸ ನಿಂದ ಏನು ಮಂದಿ ದಿಸ್ಕೊಂಡು ಬಂದಿ ಅಂತ ಎಂತ ಎಬಡಿಗಳಿದ್ರಿ ಮಂದಿ ಖುಷಿನ ತರ್ಲಿಕ್ ಬರ್ತದ ಏನೋ ಒಂದು ಅರ್ಧ ತಾಸು ಎತ್ಕೊ ಯಾರು ಕೊಡ್ತಾರೋ ಉಡಿಯನ್ ಪಲ್ಯ ಕೊಡೋಲ್ಲ ಒಂದ್ ಹಿಡಿ ತಿಳಿತಲ್ಲ ಏನು ಇದು ತಿಳಿತಿ ಹ್ಮ್ ಇದು ಒಂದ ಕೂಸ ಆಯ್ತು ಇದ್ರ ಮ್ಯಾಲ ಮತ್ತೆಲ್ಲ ರೀದಾಗ್ಯೋ ಇಂತ ಕೇಳುದ ನೀನು ತಿಳಿತೇನ ಇದು ಆಗೆಲ್ಲ ಏನ್ ಗೊತ್ತಾಕತಿ ಹಂಗ ಹಿಂಗ ಮಾಡಿದ್ರ ಇದು ಕೂಸ್ ಗಂಡೈತೆ ಗಂಡು ಮಗು ಅದ ಹಾ ಹಾ ಈಕೆ ಬಾಯಿ ಬರೋಂಗ ನೀ ಮಾಡಿದೆ ಅಂದ್ರ ತಿಳಿತೇನ ಇದೇನು ಬಾಯ್ ಕುರಿ ಕರ್ದಂಗ ಮಾಡ್ತಾವ ಇಲ್ಲ ಬಾಯಿ ಬರೋಂಗ್ ಮಾಡಿದೆ ಅಂದ್ರ ಬಾ ಬಾ ನಿನ್ನ ಮದುವೆ ಮಾಡ್ಕೊಂಡು ಬುಡ್ರ ಅಂತ ಗಾಡಿ ಮೇಲೆ ಹತ್ತಿಸ್ಕೊಂಡು ಹೋಗತ್ತ ಹೌದಾ
ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀಯ ಗಾಡಿ ಹೊಡ್ಯಾಕ ಹೋಗಿ ಕಾಲು ಮುರ್ಕೊಂಡ ಅದನ್ನ ಬಿಟ್ಟಾಳ ಇನ್ನ ಅಡ್ಯಾಡ್ತಾಳು ಇನ್ನ ಹ ಮತ್ತ ಏನು ಕರೆಕ್ಟ್ ಬಾಯ್ ಬರೋಂಗ್ ಮಾಡಿದೆ ಅಂದ್ರ ಅಂದ್ರ? ಇಂತಾವ್ 10 ಯಾವಾಗ ಹೇಳ್ತಿ ಈಗ ಅದನ್ನ ಹೇಳಾಕತ್ತಾವ ಬಾಯ್ ಕೊಟ್ರೆ ಇಂತ 10 ಸೀರೆ ಕೊಡಿಸ್ತಿ ಉಡಿಸ್ತಾವ ಮತ್ತೇನಿಲ್ಲ ಈಗ ಇಷ್ಟು ಮಾಡು ಆತನ ಅದ್ರ ಮೇಲೆ ಮುಂದೆ ವಿಚಾರ ಮಾಡೋಣಂತ ಏನವ ನೋಡಿಲಿ ಮೂಕ್ ಎಂತ ಮೂಕ್ ಐತಿ ನೋಡ್ಲ ಕರೆಕ್ಟ್ ಎಲ್ಲ ಅದ ಮೆಟ್ನ್ಯಾಗ ಅದಾವ ಬಿಟ್ಟು ಮೆಟ್ಟಿಗ್ತಾವನ ನೀನು ನೀ ಹಂಗ ವಿಚಾರ ಮಾಡಬೇಡ ದೇವ್ರ ಎಲ್ಲ ಕೊಟ್ಟಾನ ಒಟ್ಟು ಒಂದ ಮೆಟ್ನ್ಯಾಗ ಇಟ್ಟಾನ ಅಲ್ಲೇ ಬಾಯಿ ಅಲ್ಲೇ ಮೂಗ ಕಣ್ಣ ಈ ಕಿವಿ ಎಲ್ಲ ಒಂದ ಜಾಗದಾಗಿವ ಯಾಕೆ ಗಟ್ಟ ಇಟ್ಟಾನ ಅಲ್ಲ ಆಕಿನ ಮಂದಿಕ್ಕಿಂತ ಪರಕ್ ಇಟ್ಟಾನ ನೋಡ್ಲಾ ಹಂಗ ಅಂದ್ರ ಬಾಯಿ ಒಂದ ಕೊಟ್ಟಿಲ್ಲ ಎಲ್ಲ ಕೊಟ್ಟಾನ ಒಂದಕ್ಕಿಂತ ಪರಕ್ ಹೆಂಗ್ ಇಟ್ಟಿರ್ಬೇಕು ಬಾಯಿ ಕೊಟ್ಟಿಲ್ಲ ಈಗ ನೀ ಮಾತಾಡ್ತಿಲ್ಲ ಹೌದು ನಿನಗ್ ಬಾಯಿ ಕೊಟ್ಟಾನು ಆಕಿಗೆ ಬಾಯಿ ಕೊಟ್ಟಾನು ಮಾತಾಡಕ್ ಬರಂಗಿಲ್ಲ ಇಟ್ಟ ಅದಕ್ಕೊಂದ ಪರಕ್ ಇಟ್ಟಾನಂತ ಇಷ್ಟೇ ಎಣ್ಣೆ ದೇವ್ರ ಎಲ್ಲ ಜಗದಾಗ ಅದ ಜಗಕ್ಕೆಲ್ಲ ಕೊಟ್ಟಾನ ಕರೆ ಅದ್ರ ಒಂದು ಕೊಟ್ಟಿಲ್ಲ ಬಾಯಿ ಬರೋಂಗ ಮಾಡತ್ ನೋಡಿಲಿ ನಾನು ನಿನಗ ಬಾಯಿ ಕೊಡ್ತನ ಕೊಡ್ತಿಲ್ಲ ಏನ ನೀನು ನಿಜವಾಗ್ಲೂ ಮೂಕೆ ಆಗಿದ್ರನ ನಿನಗ ಬಾಯಿ ನಾ ಕೊಡ್ತನ ಮತ್ ನಾಲಿಗೆ ಪಾಲಿಗೆ ತೆಗೆದು ತೋರಿಸ್ತೇನ ನೋಡ್ತೇನ ಅದೇನ್ ಮಾಡುದು ನೋಡುದು ಬೇಡ ಬೇಡ ಅಲ್ಲಿ ಯಾರಿಗಾರ ತೋರ್ಸ್ರಿ ಅಲ್ಲ ಅಂಗಳತ್ತು ಕರೆಕ್ಟ್ ಐತಿಲ್ಲ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಕಿನ ಅಂತದೆಲ್ಲ ಅಂಗಳ ಪಂಗಳ ಚೆಕ್ ಮಾಡಿಸೋತ ಅಂದ್ರೆ ನಾನು ಡಾಕ್ಟ್ರನ್ನ ಕೇಳಿನಿ ಅವ ಒಬ್ಬೊಬ್ರು ಕೊರೋಂಜಾರು ಏನ್ ಮಾಡ್ತಾರೋ ಆ ಮಾಡತಾರ ತೋರ್ಸೋದಿಲ್ಲ ಯಾಕೆ ಕೇಳ್ತಾವ ಕೊರೋಜ್ ಅಕ್ಕಿಗೆ ನಿಜವಾಗ್ಲೂ ಮೂಕೆ ಆಗಿದ್ದೆ ಅಂದ್ರೆ ನಿನಗ್ ಬಾಯಿ ನಾ ಕೊಡ್ತಾನ ಯಾರಿಗೆ ಅಕ್ಕಿಗೆ ನನಗ ಅಕ್ಕಿಗೆ ಹೇಳಕ ಬಾಯಿ ಯಾರಿಗ್ ಬೇಕು ಅಕ್ಕಿಗೆ ಮತ್ ನೀ ಯಾಕೆ ಕೇಳ್ತಿ ಸುಮ್ಮಿರಂಗ ನಸುಮದನೆ ನೀ ಯಾರ್ದಾರ ಮಾತು ಕೇಳಿ ನನ್ನ ವಿದ್ಯಾ ಪರೀಕ್ಷೆ ಮಾಡೋದ್ರ ಸಲುವಾಗಿ ಸುಳ್ಳು ಸೋಗ ಹಾಕೊಂಡು ಜರ್ ಮೂಕಿ ಆಗಿ ಬಂದಿದ್ದೆತ್ತ ಅಂದ್ರೆ ನನ್ನ ಹಸ್ತಕೊಂಡು ನೀನು ಬಾಯಿ ಹತ್ತ ಹೋಗ್ಲಿ ಅದು ಗಪ್ಪ ಮತ್ ಮಾತಾಡ್ತೇನೆ ನೀನು ಬಾಯಿ ಕೊಡ್ಲೆ ಒಂದು ಪೂರ ಗಪ್ಪ ಆತ ನಿಂದ್ರ ಗಪ್ಪ ಇರ್ಲಿವಾ ಇದು ಪಕ್ಕ ಇದು ಹತ್ತು ಹೊಲ್ತಿದ್ದಕ್ಕೆ ಎಂತ ಮೂಕೊಂಡು ತಂದಿ ಇದು ಮೂಕರ ಕರೆ ಕರೆ ಇದಕ್ಕ ತಲೆ ಸುದ್ದಿ ಆಗಿಲ್ಲ ಇವತ್ತ ತಲೆ ಚಕ್ರಮ್ ಐತಿ ಜಮಖಂಡಾಗಿದ್ದು ತಲೆ ಇಲ್ಲಿ ಉಳಿಲಿಲ್ಲ ಅದ ಅದಕ್ಕೆ ಬಾಯಿ ಬರಂಗ್ ಕೊಟ್ಬಿಡ ಹೇಳ್ತಾನ ಸುಳ್ಳು ಸೋಗ್ ಹಾಕ್ತೇನ ಇಲ್ಲ ಯಾರ್ದಾರ ಮಾತು ಕೇಳಿ ಮೂಕಿ ಹಾಕ್ಯೇನ ಇಲ್ಲ ಇಲ್ಲ ಯಾರ್ದಾರ ಕಮ್ಮ ಮಾಡಿ ಬಾಯಿ ಒಳಗಡೆ ಹೋಗ್ರಿ ಇದು ಬೇಡ ಬಾ ಅರ್ಧ ಮುರ್ದಾಯಿ ಹಾಕ್ತಂದಿತ್ತಲ್ಲ ಅಂದ್ರ ಇದು ಹೆಂಗಂದ್ರ ಅದೇನ ಯಾರನ್ನ ಕರ್ಕೊಂಡು ಎದಕ್ಕ ಹೋಗ್ಬಾರ್ದಂತ ಹಂಗಾತಿದ್ ನನ್ನ ಬಾಳೆ ಇವ ಈಗ ಸದ್ಯ ಇವತ್ತ ಮೂಕರ್ನ ಮಾತಾಡ್ಸ್ತಾನು ಕೋನ ಮಾತಾಡ್ಸ್ತಾನು ಇದು ನನಗೆ ಬೇಕಾಗಿಲ್ಲ ನಿನಗೇನ್ ಒಟ್ಟಿನ ಮೇಲೆ ನಿನ್ನ ಮಾತು ನನಗೆ ತಿಳಿವಲ್ಲೋ ನನ್ನ ಮಾತು ನಿನಗೆ ತಿಳಿವಲ್ಲ ನಿನ್ನ ಮಾತು ನನಗೆ ತಿಳಿಬೇಕಾದ್ರೆ ಆದರೆ ನಾವು ಯಾವ ಪ್ರಕಾರ ಕೇಳ್ಬೇಕು ಹಾಗೆ ಕೇಳಿದ್ರೆ ಅರ್ಥ ಆಗ್ತದ ನಾ ಹೆಂಗ ಹೇಳಿದ್ರ ನನ್ನ ಮಾತು ತಿಳಿತಾವ ಹಾ ಹಸನಾಗೆ ಕೇಳಿರವ್ವ ಕುಸಿಲಾದ ಯಾಣವಾಣಿ ಹಸನಾಗ ಕೇಳಿರವ್ವ ಕುಸಿಲಾದ ಯಾಣವಾಣಿ ಹಸನಾಗೆ ಕೇಳಿರವ್ವ ಕುಸಿಲಾದ ಯಾಣವಾಣಿ ಹಸನಾಗ ಕೇಳಿರವ್ವ ಕುಸಿಲಾದ ಯಾಣವಾಣಿ ಕುಸಿಲಾದ ಯಾಣವಾಣಿ ಕುಸಿಲಾದ ಯಾಣವಾಣಿ ಕುಸಿಲಾದ ಯಾಣ ಕುಸಿಲಾದ ಯಾಣವಾಣಿ ಕುಸಿಯಲ್ಲ ಯನ ಮಾತ ನನ್ನ ಮಾತು ನಿನಗೆ ತಿಳಿಯಬೇಕಾದ್ರೆ ಒಳ್ಳೆ ಸ್ವಚ್ಛ ಮನಸ್ಸಿಂದ ಕೇಳಬೇಕು ಹೆಂಗ ಒಳ್ಳೆ ಸ್ವಚ್ಛ ಮನಸ್ಸಿಂದ ಕೇಳಿದ್ರೆ ನನ್ನ ಮಾತ ನಿನಗ್ ತಿಳಿತಾವ್ ಗಂಟಲ್ದಾಗ ಉಸುಕಾಕಿ ತಿಕ್ಕೋಲೆ ನೀನು ಹಾಗೇನಲ್ಲ
ಒಳ್ಳೆ ಭಕ್ತಿಯಿಂದ ಕೇಳ್ಬೇಕು. ಯಾವ್ರಾಗಿರ್ತೈತ ಅದ ಏನದ? ಭಕ್ತಿ ಹ್ಞೂ. ಯಾರ ಅಂಗಡಿಯಾಗ ಸಿಗ್ತೈತೆ? ಯಾರ ಅಂಗಡಿಯಲ್ಲಿ ಸಿಗ್ತದ? ಕಿರಾಣಿ ಅಂಗಡಿಯಾಗ ಸಿಗ್ತತೋ, ಪಟ್ಟಿ ಅಂಗಡಿಯಾಗ ಸಿಗ್ತತೋ, ಏನ ಮತ್ತ ಬ್ಯಾರೆ ಅಂಗಡಿಯಾಗ ಸಿಗ್ತತೋ? ಆ ಬಸ್ ಸ್ಟ್ಯಾಂಡ್ ಇದ್ರಿಗೆ ಐತಿ ಅಲ್ಲೆಲ್ಲ ಸಿಗ್ತತ? ಅಲ್ಲೇ ಸಿಗುವಂಗ ಕಾಣ್ತೈತಿ ಅದು ಭಾಳ ಮಾಡಿ. ಅಲ್ಲೇ ಸಿಗುವಂಕ ಅಂತ ಆಕಿಗೆ ಮೂಕಿ ಆದಾಕಿಗೆ ಅಲ್ಲೇ ಸಿಕ್ಕಿತ್ತದ ಬೆಳಿಗ್ಗೆ. ಸಿಕ್ಕಿತ್ತಿಲ್ಲ, ಅದಕ್ಕೆ ಕೇಳಿನ. ನಾನು ಹೋಗಿದ್ನಿ ನಿನ್ನೆ. ನೀನು ಹೋಗಿದ್ನಿ ಅದ ಅಂಗಡಿಗೆ? ಅಂಗಡಿಗೆ ಹೋಗಿದ್ನಿ. ಹ್ಮ್. ಭಕ್ತಿ ಐತಂತಲ್ರಿ, ಎಲ್ಲೈತಿ ಕೊಡ್ರಿ ತಾನೆ ಅಂದೆ. ಅಂದ ಕುಲ ಅವ್ರ ಏನಂದ್ರು? ಏನಂದ್ರು? ಎಷ್ಟು ಬೇಕು ನಿನಗಂದ್ರ. ಹೌದಾ? ಎಲ್ಲ ಆಯ್ತು. ಅದು ನರಸಿಂಹ ಅವತಾರ. ನರಸಿಂಹ ಕರೆ ವರ ವರ ಅವತಾರ ಅದ. ಹಾ. ಈ ಎಷ್ಟು ಬೇಕು ಹಾ. ಅಂತ ಕೇಳಿದ್ರು. ಹ್ಮ್. ಎಷ್ಟು ಅಂತ ಕೇಳಿನ. ಹಾ. ಪೂರ ತಗೊಂಡ್ರ 100, ಅರ್ಧ ತಗೊಂಡ್ರ 50 ಅಂದ್ರ. ಹೌದಾ? ಭಕ್ತಿ 120 ಅದಲ್ರಿ ಈಗ. 120 ಪೂರ. ಆಕಿಗೇನ್ ಗೊತ್ತ ನೋಡೋದು. 60ಕ್ಕೆ ಅರ್ಧ. ಹಾ. ಭಕ್ತಿ ಭಕ್ತಿ ಇದ. ಹ ಮತ್ತ ಅದನ್ನ ಪೂರ ತಗೊಂಡ ಹಂಗ ಕುಂತಾಳಕಿ. ಹೌದ್ ನೋಡು. ಓರಿ ಭಕ್ತಿ ಅಂದ್ರೆ ಏನು? ಏನು? ಅಂಗಡಿ ಇಟ್ಟು ಮಾರುವಂತದ್ದಲ್ಲ, ಅದಲ್ಲ. ತಕ್ಕಡಿ ಇಟ್ಟು ಹೋಗುವಂತದ್ದಲ್ಲ, ಹೋಗುದಲ್ಲ, ಸಾಣದಲ್ಲ, ದೊಡ್ಡದಲ್ಲ, ಸಾಣದಲ್ಲ, ದೊಡ್ಡದಲ್ಲ, ಕರಿದು ಅಲ್ಲ, ಬಿಳಿದು ಅಲ್ಲ, ಹೌದು, ಹಸಿರು ಅಲ್ಲ, ಕೆಂಪು ಅಲ್ಲ, ಕೆಂಪು ಅಲ್ಲ, ಈ ಚಲಿಸುವ ಪ್ರಪಂಚವೆಲ್ಲ ಪ್ರಪಂಚವೆಲ್ಲ ಇದು ನಮ್ಮಿಂದ ನಡೆಯುವುದಿಲ್ಲ, ನಡೆಯುವುದಿಲ್ಲ, ಆ ಪರಮಾತ್ಮನಿಂದಲೇ ನಡೆಯುವುದೆಂದು ನಮಗೆ ಇಡುವುದೇ ಒಂದು ಭಕ್ತಿ. ಇದೋ ಒಂದನ ಭಕ್ತಿ. ಒಂದೇನ ಮತ್ತೆಷ್ಟು? ಒಂದೇ ಯಾಕೆ? ನವವಿಧ ಭಕ್ತಿಗಳುಂಟು. ನವವಿಧ? ಹೌದು. ಅವ್ಯಾವ? 9 ಥರದ ಭಕ್ತಿ ಅವ. ಯಾವ ಅವು ಯಾವ ಯಾವ ಬೇಕಾ? ಹೇಳಲ್ಲ ಒಂದ್ ಹಾಡ. ಎರಡ ಸಾಕ? ಏನು ನೆನಪಿದ್ರೆ ಒಂದ್ ಹಾಡು ಹೇಳ. ನೆನಪಿರ್ಲಿಕ್ಕ ಮುಗಿಸ್ಬಿಡ್ನು ನೋಡೋಣ. ಏನೋ ಮತ್ತೆ ಹೆಂಗೋ ಆಗಾಕತ್ತಾವ ಅವು. ಹೆಂಗಲ್ಲ ಬಿಡವ್ರ ಯಾರು ಹೇಳಿಕಂದ್ರ ಅಲ್ಲ ಏಟ್ ಮತ್ತೆ ಏನ್ ಮಾಡಿದಿನ ಬಂದಟ್ ಹೇಳುದು. ಬಂದಟ್ ಹೇಳ. ನಿನ್ಗೇನು ಅದೇ ಗುತ್ತಿಗೆ ಕೊಟ್ಟಿನೇನು? ಭಕ್ತಿಗಳಂದ್ರೆ ಶ್ರವಣ, ಶ್ರವಣ, ಕೀರ್ತನ, ಕೀರ್ತನ, ಸ್ಮರಣ, ಸ್ಮರಣ, ಪಾದ ಸೇವನ, ಪಾದ ಸೇವನ, ಅರ್ಚನ, ಅರ್ಚನ, ವಂದನ, ವಂದನ, ದಾಸ್ಯ, ದಾಸ್ಯ, ಸಖ್ಯ, ಸಖ್ಯ, ಆತ್ಮನಿವೇದನ. ಹೀಗೆ 9 ಥರದ ಭಕ್ತಿ ಅವ ನೋಡಮ್ಮ. ಇವು 9 ಭಕ್ತಿ ಅದಾವ ಅಂತೇಳಿ ಇವು ಹಂಗ ಉಳ್ದಾವು. ಇವನ್ ಯಾರ ಮಾಡಿ ಮುಕ್ತಿ ಹೊಂದ್ಯಾರು ನೋಡುದು. ಒಂದೊಂದು ಭಕ್ತಿ ಮಾಡಿ ಒಬ್ಬೊಬ್ರು ಮುಕ್ತಿ ಹೊಂದಿದ್ದಾರೆ. ಯಾರು ಯಾರು ಯಾವ ಯಾವ ಭಕ್ತಿ ಮಾಡಿ ಮುಕ್ತಿ ಹೊಂದಿದ್ರು ಅವರವರ ಹೆಸರೇನು? ಯಾರು ಯಾರು ಯಾವ ಯಾವ ಭಕ್ತಿಯನ್ನು ಮಾಡಿ ಮುಕ್ತಿ ಹೊಂದಿದ್ರು ಅವರವರ ಹೆಸರೇನು? ಅವರವರ ಹೆಸರೇನು ಹೇಳು. ಶ್ರವಣ ಭಕ್ತಿಯಿಂದ ಪರೀಕ್ಷಿತ್ ರಾಜ, ಪರೀಕ್ಷಿತ್ ರಾಜ. ಕೀರ್ತನ ಭಕ್ತಿಯಿಂದ ನಾರದರು, ನಾರದರು. ಸ್ಮರಣ ಭಕ್ತಿಯಿಂದ ಪ್ರಹ್ಲಾದ, ಪ್ರಹ್ಲಾದ. ಪಾದ ಸೇವನ ಭಕ್ತಿಯಿಂದ ಲಕ್ಷ್ಮಿ, ಲಕ್ಷ್ಮಿ. ಅರ್ಚನ ಭಕ್ತಿಯಿಂದ ಪೃಥುರಾಯ, ಪೃಥುರಾಯ. ವಂದನ ಭಕ್ತಿಯಿಂದ ಅಕ್ರೂರ, ಅಕ್ರೂರ. ದಾಸ್ಯ ಭಕ್ತಿಯಿಂದ ಮಾರುತಿ, ಮಾರುತಿ. ಸಖ್ಯ ಭಕ್ತಿಯಿಂದ ಅರ್ಜುನ, ಅರ್ಜುನ. ಆತ್ಮ ನಿವೇದನ ಭಕ್ತಿ ಮಾಡಿ ಬಲಿಚಕ್ರವರ್ತಿ ಮುಕ್ತನಾದ ಅಂತ ಹೇಳಿದೆ. ಅವರಲ್ಲೇ ಅಂತ ಭಕ್ತಿನೂ ಇತ್ತು, ಶಕ್ತಿನೂ ಇತ್ತು. ಅವ್ರು ಭಕ್ತಿನೂ ಮಾಡಿದ್ರು, ಮುಕ್ತಿನೂ ಹೊಂದಿದ್ರು. ನನ್ನಲ್ಲಿ ಭಕ್ತಿನೂ ಇಲ್ಲ, ಶಕ್ತಿನೂ ಇಲ್ಲ. ಆದ್ರೆ ಮುಕ್ತಿ ಹೊಂದಬೇಕು ಆಸೆ ಶುರು ಆಗಕತ್ತೈತಲ್ಲ. ಚಂಡಾಳಿನ ಹಳೆ ಚಂಡಾಳಿನ ನೋಡ ಆಸೆಕ್ ಮಿತಿನೇ ಇಲ್ಲ. ಅದು ಕೊಟ್ಟ ಅಲ್ಲ ಟೈಮರ ಬೇಡ ಅದಕ್ಕೆ ಅದನ್ನಂತ ನಾನು ಯಾವಾಗ ಯಾಳೇನೋ ಹೋಗ್ಲಿ ಬಿಡು. ನಿನ್ನ ಮಾತಿನ ಅರ್ಥ ಹೆಂಗ ದುಡುಕಿ ಆದ್ರೆ ಏಟೇಟು ಆಗಬಾರ್ದು, ಕೈಗೆ ಮೈಗೆ ಒಟ್ಟ ಮಣ್ಣು ಹತ್ತಬಾರ್ದು, ಪಗಾರ ಪೂರ ಬೇಕಂತೀವಿ ನೋಡು. ಹೊಳಿ ಬಂದತ್ ಈಗೇನ್ ಮಣ್ಣು ಯಾಕೆ ಹತ್ತದಿಲ್ಲ? ಹೊಳ್ಯಾಗ ಹೋಗಿ ಮುಣಗ್ತೇನೆ, ಬೆಳ್ಳಗಾಗಿ ಬರ್ತೀವಿ. ಒಟ್ಟ ಕೈಗೆ ಮೈಗೆ ಮಣ್ಣು ಹತ್ತಿರಬಾರ್ದು, ದುಡಿಕೆರ ಈಟಾಗಿರ್ಬೇಕು. ಪಗಾರ ಪೂರ ಬಾಯಿ ಮೊಸರು ಅದೇ ದುಡ್ದಷ್ಟು ಪಗಾರ ಇರ್ತೈತ್ರಿ. ಹೌದ್ರಿ, ಹೌದಲ್ಲ? ಹೌದ್ರಿ. ಹೆಂಗದು? ಈಗ ಸದ್ಯ ಎಷ್ಟು ದುಡಿತಿ ಅಷ್ಟ ಪಗಾರ. ಮತ್ತ ನಾ ಈಗ ಕೈ ಕೆಸರಾದ್ರೆ ಬಾಯಿ ಮೊಸರು. ಹೌದು. ಮತ್ತ ಅದನ್ನ ಮೊಸರು ತಗೊಂಡ್ ಬಾಯಿಗೆ ವರ್ಷ ಬಂದ್ಬಿಡುದು. ಅದ್ ತೀರ ಪಾಡ್ ದೊಡ್ಡ ಪರಮ ಸುಖ ಅದ. ಎಲ್ಲಮ್ಮ ಯಾಕವರು ಕೊರಂಜಿ ಪಾತ್ರದವರಿಗೆ 51 ರೂಪಾಯಿ ಕಲಾಕಾಣಿಕೆ ಕೊಡ್ತಾರೆ, ಸ್ವೀಕಾರ ಮಾಡಬೇಕು. ಯಾವ ತಾಯಿ ಸ್ವರೂಪಗಳಂತ ಎಲ್ಲಮ್ಮ ತಾಯಿ ಏನು ನಮ್ಮ ಅಲ್ಪಶಿವ ಅನ್ಕೊಂಡು 51 ರೂಪಾಯಿ ಆಶೀರ್ವಾದ ಮಾಡಿದ್ದಾರೆ. ಈ ರೂಪಾಯಿ ಕೊಟ್ಟಂತ ಮನೆಯವ್ರಿಗೆ ಕೂಡಿದಂತ ನನ್ನ ದೇವ ಸಭಾಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ಅಮೃತನ ಕೊಳ್ಳೊಳ್ಳಿ ಇವರಾದ್ರೂ ಕೂಡ ನಾನು ಮಾಡುವಂತ ಅಲ್ಪಕಲೆಗೆ ಆಶೀರ್ವಾದ ರೂಪದಿಂದ 21 ರೂಪಾಯಿ ಕಲಾಕಾಣಿಕೆ ಕೊಡ್ತಾರೆ. ಇದು 21 ರೂಪಾಯಿ ಅಲ್ಲ, 21 ಲಕ್ಷ ಅಂತ ತಿಳಿದುಕೊಂಡು ರೂಪಾಯಿ ಕೊಟ್ಟಂತ ಕಲಾವಿದರಿಗೆ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು ಕೇಳುವಂತ ತಮ್ಮೆಲ್ಲರಿಗೂ ಋಣಿಯಾಗಿ ರೂಪಾಯಿಗಳು ಸ್ವೀಕಾರ ಮಾಡ್ತಾ ಇದ್ದೇನೆ ಬಂಧುಗಳೇ. ಭಕ್ತಿ ಭಕ್ತಿ 9 ಭಕ್ತಿಗಳಲ್ಲಿ ಶ್ರವಣ ಭಕ್ತಿನ ಶ್ರೇಷ್ಠವಾದದ್ದು. ಈ ತಿಂಗಳ ಅದ ಈಗ ಅದೆಲ್ಲ ಮಾಡೋದು, ಅದನ್ನ ಮುಗಿತಿ ಮುಗಿತೇನ ಇವತ್ತಿಗೆ ಲಾಸ್ಟ್.
ಇನ್ನ 12 ಆಗೈತೆ ಯಾತ್ ಬಿಡು ಮುಗ್ದ ಹೋತ ಈಗ ಹಾ ಅದಲ್ಲ ಯಾವುದು ಶ್ರಾವಣ ಹ್ಮ್ ಶ್ರಾವಣದ ಸ್ವಾಮಿಗಳನ್ನ ಬಿಟ್ಟೇ ಇಲ್ಲ ನಮ್ಮ ಹಿಂಬಾಲಿ ಅದಾರ ಅವ್ರ ಹಿಂಬಾಲ ಹಾ ಕರೆಸ್ತೀಯ ಅಯ್ಯೋ ದಿನ ನಮ್ಮ ಮನೆಗೆ ಬರ್ತಾರ ಅವ್ರು ದಿನ ಕರ್ಕೊಂಡು ಹೋಗ್ತೀನಿ ಹ್ಮ್ ಶ್ರಾವಣ ಬಂತು ಅಂತೂ ಸೋಮವಾರಕ್ಕೊಮ್ಮೆ ಕರ್ಕೊಂಡು ಬರೋದು ಹುಡುಕ್ಯಾಡಿ ಹೋಗಿ ಕರ್ಕೊಂಡು ಬಂದು ಹಾ ಪಾದ ಪೂಜೆ ಮಾಡಿ ಮಾಡ ಹುಗ್ಗಿ ಉಣಿಸಿ ಉಣಿಸಿ. ಹೋಗೋ ಮುಂದೆ ದಕ್ಷಿಣ ಕೊಡ್ತಾನ ಖರೆ ಹಾ ದಕ್ಷಿಣ ನನಗೇನು ಕೊಡುವಂಗ ಕಾಣೋದಿಲ್ಲ ನೀ ಯಾರ ನೀ ಕೊಟ್ಟಿರ್ತಾನವ ಏಹೇ ನಾನ್ ಮತ್ತ ಒಂದ್ ಆಗತ್ಲ ನಂದ ಏನು ಮೊದಲ್ ನಮ್ಮ ಮನೆಗೆ ಬಂದ್ರ ದಕ್ಷಿಣ ಹೋಗ ಇರ್ದ್ರ ಯಾರದಾರ ಸಾವುಕಾರ ಮನೆಗಳಿಗೆ ಹೋಗಿ ಬಂದಿದ್ದ ತಿಳಿ ಅಂದ್ರ ಅದ್ರಾಗ ಅರ್ಧ ನನಗ್ ಕೊಟ್ಟು ಹೋಗಾನ ಏನ್ ಅಟ್ಟು ಕಸ್ಕೊಂಡು ಕಳ್ಸು ಪಕ್ಕಿನಿ ಹಂಗೇನ ಅಲ್ಲ ಹಾಗೇನಲ್ಲ ಹಾ ನೀನು ಹೇಳುವುದು ಶ್ರಾವಣ ನೀನು ಹೇಳುದು ನಾನು ಹೇಳುವುದು ಶ್ರವಣ ಶ್ರವಣ ಅಂದ್ರೆ ಶ್ರವಣ ಅಂದ್ರೆ ಏನು ಏನು ಎಲ್ಲಿ ಪರಮಾತ್ಮನ ಭಜನೆ ಭಜನೆ ನಾಮಸ್ಮರಣೆ ನಾಮಸ್ಮರಣೆ ಕೀರ್ತನೆ ಕೀರ್ತನ ಇಂತ ಸತ್ಕಾರ್ಯಗಳು ಎಲ್ಲಿ ನಡೆದಿರ್ತಾವ ಎಲ್ಲಿ ನಡೀತಾವ ಅಲ್ಲಿ ಹೀಗೆ ಎಲ್ಲರೂ ಒಂದೇ ಮನಸ್ಸಿನಿಂದ ಕುಳಿತು ಕೇಳುವುದಕ್ಕೆ ಕೇಳುವುದಕ್ಕೆ ಶ್ರವಣ 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 ಭಕ್ತಿ ಅಂತಾರ ಅವಾ ಇವ್ರೆಲ್ಲರೂ ಒಂದೇ ಮನಸ್ಸಿನಿಂದ ಕುಳಿತು ಕೇಳಲಿಕ್ಕತ್ತಾರ ಕುಳಿತಾರ ಯಾರು ದಾಂಧಲಿ ಮಾಡಿಲ್ಲ ಇಲ್ಲೇ ಇಲ್ಲ ಯಾರು ಬಾಯ್ ಮಾಡಿಲ್ಲ ಏನೇನು ಇಲ್ಲ ನೀ ಹೇಳು ಮಾತಿನ ಮೇಲೆ ಇವ್ರಿಗೆ ಮುಕ್ತಿ ಆಗ್ತದ ಅಂದಂಗ ಆತಲ್ಲ ಹಾಗೆ ಆಗ್ತದ ಆಗ್ಲಿ ಆಗ್ಲಿ ಆಗ್ತದ ಅವ್ರವ್ರ ಮನಸ್ಸಿನ ಇಚ್ಛಾ ಪೂರ್ತಿಯಾಗಿ ಹಾಗೆ ಜರ್ ಅವ್ರಿಗೆ ಮುಕ್ತಿ ಆದದ ಕರೆ ಆತಂದ್ರ ಖರೆ ಆದ್ರ ಕೊರಂಜಿ ಹಾ ಮತ್ತ ಈ ತಿಂಗಳ ಬಾಳ ಮುಂದಿನ ತಿಂಗಳ ಹಾ ಮಳಿ ಪಳಿ ಹೋತಂದ್ರ ಹೋದ್ರ ಮತ್ ನೀನ್ ಕರ್ಸಾವ್ರ ನಾವು ಕರ್ಸ ಕರೆಸಿ 3 ದಿವಸ 3 ದಿವಸ ನಿನ್ನ ಕರೆಸಿ ಕರೆಸಿ ಇಲ್ಲಿ ಸನ್ಮಾನ ಇವತ್ತು ಮಾಡಿಸಿನ ಸಾಕು ಮಾಡ್ಸಿವ ಹೌದಿಲ್ಲ ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ತಾನು ಆಗ್ಲಿ ಆಗ್ಲಿ ಕೊರಂಜಿ ಎಷ್ಟ್ ಚಂದದಿಯ ಏನಂದಿ ಯಾಕೆ ಏನಂತಿ ಕಣ್ಣು ಕೆತ್ತ ಕೈ ಹಾಕೊಳ್ಳ ಅಲ್ಲ ಅಂದ್ರ ಚಂದದಿ ಅಂದ್ರೇನು ಗುಂಡು ಮೋತಿ ಮಂಡ ಮೂಗ ಕರ್ಗದಿ ಬೆಳಗದಿ ಈಟದಿ ಅಂತ ಹಿಂಗಲ್ಲ ಮತ್ತೆ ಹಂಗ ಯಾವ ಆದಿಶಕ್ತಿ ದುರ್ಗಾದೇವಿ ಕಮಿಟಿಯವರು ಕಲಾ ಕಾಣಿಕೆಯಾಗಿ ನಮ್ಮ ಹಾರ್ಮೋನಿಯಂ ಗುರುಗಳಿಗೆ 101 ರೂಪಾಯಿ ಹಾಗೂ ನಮ್ಮ ತಬಲಾಜಿ ಮಾಸ್ತರ್ ಅವರಿಗೆ 101 ರೂಪಾಯಿ, ನಮ್ಮ ಕೊರಂಜಿ ಪಾತ್ರದವರಿಗೆ 101 ರೂಪಾಯಿ, ನನಗಾದರೂ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಸತ್ಯಭಾಮ ತಾಯಿಯವರಿಗೆ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದವರು ಬಂಧುಗಳೇ, ಈ ಕಮಿಟಿಯವರು ತಲಾಗ್ 101 ರೂಪಾಯಿ ಕಲಾ ಕಾಣಿಕೆ ಕೊಡ್ತಾರೆ. ಇದು 101 ರೂಪಾಯಿ ಅಲ್ಲ, 1,00,001 ರೂಪಾಯಿ ಅಂತ ತಿಳಿದುಕೊಂಡು ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ರೂಪಾಯಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಬಂಧುಗಳೇ. ಅಮ್ಮ ಏನು ಈಗೇನಾತು? ಅದ ಎಷ್ಟು ಚಂದದಿ ಅಂತ ಅಂದಿಲ್ಲ. ಇಷ್ಟ ಅಂದನ್ನ ಏನು ಮಾಂಡ ಮೋತಿ ಗೊಂಡ ಮೂಗ ಹಿಂಗೆ ಏನಾರ ಅಂದಿಲ್ಲೇನೆ? ಏನಿಲ್ಲ ಇಲ್ಲ ಇಲ್ಲ. ಮತ್ ನೀ ಯಾಕೆ ಇಟ್ಟು ಸಿಟಿಗೆ ಬರ್ತಿ? ಎಲ್ಲಿಂದ? ಏನು ಹಾ ಏನ ಎಲ್ಲಿಂದ ಬಂದಿ? ಬಂದ ಕೂಡ್ಲೆ ಏನಂತ ಗೊತ್ತಿಲ್ಲ. ಇಲ್ವೇ? ದೇವಲೋಕದಿಂದ ಭೂಲೋಕಕ್ಕೆ ಬಂದ. ಅದು ದೇವಲೋಕ, ದೇವಲೋಕ ಇದು ಭೂಲೋಕ. ಭೂಲೋಕ ದೇವಲೋಕ. ಕೊರಂಜಿ ಏನು ಎಲ್ಲಿವರೆಗೆ ಹೋದ್ರು? ಭೂಮಿ ಅಂದ್ರೆ ಒಂದು, ಭೂಮಿ ಅಂದ್ರೆ ಒಂದು, ಮತ್ತ ಇಲ್ಲಿಂದ ಕರ್ನಾಟಕ ಇದ, ಮುಂದೆ ಮಹಾರಾಷ್ಟ್ರಕ್ಕೆ ಹೋಗು, ಮಹಾರಾಷ್ಟ್ರ ಎಲ್ಲಿಂದ ಅಲ್ಲಿ ಮಠ ಐತಿ. ಹೌದ್ ಅದ್ರ ಮುಂದೆ ಮತ್ತ ಆಂಧ್ರ ದೇಶ, ಅದು ಅಟ್ಲೆ ಅಲ್ಲಿಂದ ಅಲ್ಲಿ ಮಠ. ಹೌದ್ ಹೌದ್. ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳ್ನಾಡು, ಗುಜರಾತ್ ಏನ ಒಂದೊಂದು ಈಟಿಟ್ ಅದಾವ, ದೊಡ್ಡ 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 ದೊಡ್ಡ. ಎಲ್ಲಿವರೆಗೆ ಹೋದ್ರು? ಎಲ್ಲಿವರೆಗೆ ಹೋದ್ರು ಭೂಮಿ ಅಂದ್ರೆ ಒಂದು. ಒಂದು ಮತ್ತೆ ದೇವಲೋಕ ಬೇರೆ, ಭೂಲೋಕ ಬೇರೆ, ಲೋಕ ಎರಡದವನ. ದೋತೈ ಹಾ ಲೋಕ ಎರಡ. ಹಾ ಎರಡು ಯಾಕೆ? 14 ಲೋಕಗಳುಂಟು. 14 14 ಲೋಕಗಳುಂಟು. ಹಗ್ನಿನ ಸೂರ್ಯ 14 ಹಂಗ ಒಟ್ಟು ಕೂಡಿ ಗುಂಪೆ ಕೂತಾವ. ಹಾಗೇನಲ್ಲ, ಮತ್ತ ಅಡ್ಡ ತಿಡ್ಡ ಅದಾವ. ಏನೂ ಇಲ್ಲ. ಏನು ಕೆಳಗ ಮೇಲೆ ಅದಾವು. ಕೆಳಗ ಮೇಲೆ ಅವ ಅವು ಹೇಗ ನೋಡು. ಹಾ ಈ ಭೂಮಿಯಿಂದ ಮೇಲಿನ 7 ಲೋಕಗಳು ಬೇರೆವ, ಅವು ಬೇರೆ. ಈ ಭೂಮಿಯಿಂದ ಕೆಳಗಿನ 7 ಲೋಕಗಳು ಬೇರೆವ. ಇದನ್ನ ಹೇಳಿ ಬರೋಬ್ಬರಿ ಮಾಡಿ. ಯಾಕೆ? 14 ರೂಪಾಯಿಗೆ 4-5 ಹೇಳಿ ಹಾಗೆ ಒಂದಿದ್ದ ಸುಮ್ಮ ಆಗ್ಬಿಡ್ತಿದ್ನ. ಅಯ್ಯ ಲೆಕ್ಕ ತಿಳಿಯಂಗಿಲ್ಲ. ಏನ್ ಸಾಕು ಬರೋದಲ್ಲ. ಈಕಿ ಸಾಲಿಗೆ ಹೋಗಿಲ್ರಿ. ಸಾಲಿಗೆ ಹೋಗಿನಿ. ಅಲ್ಲೇನ್ ಹೋಗಿ ಆ, ಸಾಲಿಗೆ ಹೆಂಗ್ ಹೋಗಿ? ರಾತ್ರಿ ಸಾಲಿಗೆ ಹೋಗಿನ. ಖರೆ. ಹಾ ಖರೆ. ಹಾ 1-2 ಅಂದ್ರೆ ನಾನು ಲೆಕ್ಕ ತಪ್ಪಿಸ್ತೀನಿ. ಲೆಕ್ಕ ತಿಳಿದಿಲ್ಲ. ಗೌಂಟಿ ಗೌಂಟಿ ಲೆಕ್ಕ ಅಂದ್ರ ಅದ ಹೆಂಗ? ಗೌಂಟಿ ಸಾಲಿ ಗೌಂಟಿ ಮಾಸ್ತರ್ ಈಗ ಗುರ್ತ ಇಲ್ಲ ಯಾರಿಗೂ. ಇಲ್ಲೇ ಇಲ್ಲ. ಇವ್ ಎಷ್ಟದಾವ? ಇವ್ 5 ಅವ. ಪಕ್ಕ ನೋಡ. ಯಾಕ? ಅಂದ್ರ ಇನ್ನ ಚಸ್ಮಾಕ್ ಬಂದಿಲ್ಲ. 5 ಅವ.
ಮೂರು ಅರ್ಧ ಎರಡು ಅರ್ಧ ಇಲ್ಲ ಹಿಂಗಿರ್ತಾವ. ಹಂಗ ವರಿ ಇಲ್ಲ ನನ್ನೇನ್ ಸೀದಾ ಅದಾವಲ್ಲ ಪೂರ ಇದಾವ 5. 5 ಇವೆಷ್ಟು ಇವೆರಡು ಕುಡ್ಸಿರಿ 7 7 ಆದಿಲ್ಲ. ಹಿಂಗ್ ಮಾಡಿದ್ರಿ ಮ್ಯಾಲಿನು, ಹೌದಾ ಹಿಂಗ್ ಮಾಡಿದ್ರಿ ತೆಳಗಿನು. ಏ ದೋತಿಯ ಭಾರಿ ಐತಲ್ಲ ನಿನ್ ಲೆಕ್ಕ ಏ ಬಾಳ ಕೇಳಂಗಲ್ಲ ಲೆಕ್ಕ ತಪ್ಪಂಗಿಲ್ಲ. ಲೆಕ್ಕ ತಪ್ಪಂಗಿಲ್ಲ. ಹೌದು. ಮ್ಯಾಲಿನ 7 ಲೋಕಗಳು ಅವು ಯಾವ 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 ದೋತೆ ಹೌರಿ. ಇದು ಭೂಲೋಕ, ಇದು ಭೂಲೋಕ, ಭೋರ್ಲೋಕ, ಬೋರ್ಲೋಕ, ಮಹರ್ಲೋಕ, ಮಹರ್ಲೋಕ, ಸೋರ್ಲೋಕ, ಸುವರ್ಲೋಕ, ಜನಲೋಕ, ಜನಲೋಕ, ತಪಲೋಕ, ತಪಲೋಕ, ಸತ್ಯಲೋಕ. ಇದೊಂದ 7 ಅಲ್ತಿದ. ಯಾಕ ಯಾಕ್ರಿ ಹೇಳಲ್ದು 7ರೊಳಗೊಂದು ಸತ್ರ ಎಷ್ಟು ಉಳಿತಾವ ಹೇಳ್ರಿ? ಹೌದಿಲ್ರಿ? ಮತ್ತೆ ಅದಕ್ಕೆ ಇದು 7 ಅಲ್ತ ಮ್ಯಾಕ ಸತ್ತತೆ ಅಂತ ಹೇಳಿನೇನ್ರಿ ನಾನು. ಮತ್ತೇನಂದ್ರಿ? ಸತ್ಯಲೋಕ. ಸತ್ಯವನ್ ಲೋಕ. ಆ ಸತ್ಯವನ್ ಬಿಡಬೇಡ ನೀ. ಸತ್ಯಲೋಕ ಅಂದ್ರೆ ಸತ್ಯಲೋಕ ಖರೆ ಅನ್ನತೊಂದೊಂದು ಲೋಕ. ಇವ್ ಮ್ಯಾಲೇನು ಕೆಳಗಿನು ಅವ್ಯಾವ ಅತ್ತಾಳ ಅಳತಾಳು. ಯಾರು ಹೇಳ್ತಾರೋ ಏನ್ ಮಾಡುದ ಇವತ್ತ ಹಗರ್ನಾಗ ಸಿಕ್ಕಿ ಅಕಸ್ಮಾತ್ 4ಕ್ಕ 3ಕ್ಕ ಬಂದನ ಕೈ ಸಿಕ್ಕಿದ್ದೆ ತಿಳಿನಿ ನೀನ್ ಅಳಿಸೇ ಬಿಡ್ತಿದ್ನಿ ಇವತ್ತು. ಒಳಸಾಕೈತಿ. ಹಾ ಖರೆ ಅವಳದಲ್ವಾ? ಅಳತಾಳ. ಅತ್ತಾಳ ಅಂತ ಒಂದು ಲೋಕದ ಹೆಸರು ಅದ. ಲೋಕದ ಹೆಸರು ಅತ್ತಾಳು. ಅತ್ತಳ. ಅತ್ತಳ, ಹಾ ವಿತ್ತಳ, ವಿತ್ತಳ, ಸುತ್ತಳ, ಸುತ್ತಳ, ತಳತ್ತಳ, ತಳತಳ, ಮಹತ್ತಳ, ಮಹತ್ತಳ, ರಸತಳ, ರಸತಳ. ಪಾತಾಳ. ತಡ್ಕೋ. ನಿನ್ನ ಪಾತಾಳ ಕಟ್ಟಿ ಅಟ್ಟಿ ಒಂದ ಕಲ್ಲ ಕುಟ್ಟಿ ಹಾ ಸುಣ್ಣ ಸುರದ ಬಣ್ಣ ಬರಿಸಿ ಇಶ್ವಿ ಹಾಕಿಸಿ ಬರ್ತಾನ. ಏನಂತ ವಿಶ್ವಿ? ಇಂಥ ಇಶ್ವಿಯಲ್ಲಿ ಇಂಥ ಇಶ್ವಿಯಲ್ಲಿ ಇಂಥ ಕೊರವಂಜಿಯನ್ನು ಇಂಥವ್ರೆ ಪಾತಾಳ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಅಕ್ಷರಲ್ಲೇ ಬರ್ಸ್ಬೋದು. ಇಲ್ಲೋಡ್ರಿ ಓರಿ ನಿಮ್ಮಂತ ಎಷ್ಟೋ ದೈತ್ರನ ಪಾತಾಳ ಕಟ್ಟೆ ಇಲ್ಲಿಗೆ ಬಂದ ಈಗ. ನೀ ದೈತ್ರ ನಟ್ಟಿ. ನೀನ್ ಯಾರು? ಹುಮ್ಮ ದೈತ್ರ ಕುಂತ್ರಿ ಹೇಳಕ್ ಬರಲ್ಲ, ಯಾದ್ರ ಕುಂದ್ರಾಕ್ ಬರೋದಿಲ್ಲ. ಅಂತವ್ರು ಯಾರು ಇಲ್ಲ ಇಲ್ಲಿ. ಯಾರು? ಹಾ ಇದ್ದವ್ರದಾರ. ತುದಿಕ್ ನಿಂದ್ರಿಸಿ ನುಗ್ಗಿಸಿ ಬಂದಿ ಇಲ್ಲ ನಾವ್ ನೋಡ ಕಣ್ಣು ಮುಚ್ಚಿ ನಾವ್ ತೆಗಿವಲ್ಲ. ಕಣ್ಣು ಮುಚ್ಚು ಟೈಮ್ ಐತೆ. ಬಾಯಿಗಾಲ ತಗೋದು ಅದ್ರಾಗ ಹಾಕೋದು ಸುಮ್ ಮ್ಯಾಲ ಬಾಯಿಗಾಲ ಹಾಕಿ ಬಂದ್ಬಿಟ್ಟಿ. ಹಾಗೇನಲ್ಲ. ಇವ್ರು ದೈತ್ರಲ್ಲ. ಯಾರಿವ್ರು? ದೈತ್ರ ಗುರು ಶುಕ್ರಾಚಾರ್ಯ. ಏನ್ ಮಾಡಕ್ ಕಂಡಪಟ್ಟಿ ಮಂತ್ರದಾವ್ ಮಂತ್ರವ ಮಂತ್ರ ನಿಂಗ್ ಓದಿನಿ ಅಂತೇಳಿ ಶಿವಪ್ಪ ತಾಯಿ ತಂದೆ ಹಾಲು ಕುಡಿಯಾಕತ್ತಾರ. ಹಿಂಗ್ ಹೋಗೋದಾಕತ್ ನೋಡಿ. ಒಮ್ಮೆ ಮಂತ್ರ ಮಾಡಕ್ ಹೋಗಿ ಕಣ್ಣು ಕಳ್ಕೊಂಡು ಒಂದಕ್ಕ ಕಣ್ಣು ಇಟ್ಕೊಂಡ್ ಕೂತಿ. ಇನ್ನೇ ಮಂತ್ರ ಮಾಡಕ್ ಹೋದೆ ಅದೊಂದ್ ಕಣ್ಣು ನನ್ನ ಕೈಯಾಗ ಕಳ್ಕೊಂಡು ಹೋದಿ. ಗುರುಂಜಿ ಏನು ನನಗ್ ಬರಾಕತ್ತಿ ಏನದ ಅಂಜಿಕ ನೀನು ಯಾಕೆ ಅಂಜಿಕ್ ಬರ್ತೈತಿ? ಅದು ನಮ್ಮ ಮ್ಯಾಲೆ ಹೇಳಲಕ್ಕದ ಅಂತಿ, ಅವ ನಮ್ಮ ತೆಳಗು ಹೇಳಲಕ್ಕದ ಅಂತಿ. ಅವ ನಾವೆಲ್ಲಿದ್ದಂಗ ಆಯ್ತು? ನಡಬಾರ್ಕಿದ್ದಂಗ ಆಯ್ತು. ಮ್ಯಾಲಿಂದ ಯಾವ್ದಾರ ಪಸಕನ ಜಾರ್ಕೊಂಡ್ ನಮ್ಮ ಮೇಲೆ ಬಿದ್ದರೆ ನಮ್ಮ ಗತಿ ಏನ್? ಬಿಡು. ನಮ್ಮದಾರ ಜಾರ್ಕೊಂಡ್ ತೆಳಗ್ ಬಿತ್ತೆ ಅಂದ್ರ ಅವ್ರ ಗತಿ ಏನ್? ಅವ್ರ ಗತಿ ಏನ್? ಈ ಭೂಮಿ ಎಲ್ಲಾರ ಹಗ್ಗ ಹಚ್ಚಿ ಕಟ್ಟ್ಯಾರನ? ಇಲ್ಲ. ಸರ್ಪನೆ ಹಚ್ಚಿ ತೂಗ್ ಬಿಟ್ಟಾರು? ಅದು ಇಲ್ಲ. ಮತ್ ಯಾವ ಆಧಾರ ಮೇಲೆ ನಿಂತದ? ಹಿಂಗ ವಿಚಾರ ಮಾಡಕತ್ತಿ. ಹೌದು. ಭೂಮಿ ಯಾವ ಆಧಾರ ಮೇಲೆ ನಿಂತದ ನೋಡ್ರಿ. ಏನ್ರಿ ತಾಕತ್ತಿದ್ದವ್ರು ಮ್ಯಾಲ ಬಿತ್ತಿ ಅಂದ್ರ ಒದ್ದಾಡಿ ಗುದ್ದಾಡಿ ಕಡಿಯಾಕಾರ ಬರ್ತಾರ. ಇಲ್ಲಿ ಕೂತಾರ ನೋಡಿ ಇಬ್ರು 3 ಮಂದಿ. ಅವ್ರ ಹೆಂಗ ಅಕ್ಕಾರ? ಚಪಾತಿ ಮೇಳ ಮನೆ ಚಪಾತಿ ತಿಡಿದಂಗ ಅಕ್ಕಾರ. ಅದಕ್ಕ ಎಲ್ಲ ಹಗ್ಗ ಹಚ್ಚಿ ಕಟ್ಟಿಲ್ಲ, ಇಲ್ಲ ಸರ್ಪನೆ ಹಚ್ಚಿ ತೋಗ್ಬಿಟ್ಟಿಲ್ಲ, ಅದು ಇಲ್ಲ. ಯಾವ ಆಧಾರ ಮೇಲೆ ನಿಂತದ? ಭೂಮಿ ಅಷ್ಟು ದಿಕ್ಕ ಗಜಗಳ ಮೇಲೆ ನಿಂತದ. ಒಂದಿಷ್ಟು ಗಜಗದ ಮೇಲೆ, ಇಷ್ಟು ಗುಂಡದ ಮೇಲೆ. ಅಲ್ಲಿ ಗುಂಡ ಗಜಗ ಆಡಾಕತ್ತಾರ್ರಿ. ನನ್ನ ಕರ್ಕೋತಾರಲ್ಲ ಹೋದ್ರ ಅದಕ್ಕತ್ತನ ಮತ್ತ ಅದ ನಾಳೆಗೆ ನಾನು ಹೋಗಕ್ಕೆ ಕರ್ಕೋತಾರ. ನೀನ ಗುಂಡ ಗಜಗ ಅಲ್ಲ, ಅಷ್ಟ ದಿಕ್ಕ ಗಜಗಳು. ಅಂದ್ರೆ ಗಜ ಅಂದ್ರ ಅರ್ಥ ಆಗ್ಲಿಲ್ಲ ಇಲ್ಲವಾ? ನೋಡು, ನೀನು ನಾನು ಆನಿ ನೋಡಿಲೋ? ಆನಿ ಈಗ ಸದ್ಯಕ್ಕೆ ಪ್ರವಾಸ ಆನಿ ಮೇಲೆ ಹೆಂಗ್ರಿ? ಇವು ಕಾಲಾಗಿದ್ರ ನಮ್ ನಾಯಕಿನ ಕಾಲಾಗಿದ್ದು ನೋಡು. ಈಗ ಮನಿಗ್ ಹೋಗ್ಯಾನ. ಹೌದನ? ಅವ್ನ ಮುಂಜಾನೆ ಕರ್ಕೊಂಬಂದ್ ತೋರಿಸ್ತಾನ. ಆನೆ ಬಾಳ ಅದ ಅವನ ಕಾಲಾಗ. ಹಿಂಗ ಕಿದ್ದೀಗ ಕಾಲನ್ ಪಾಲನ್ ಯಾರ ತಪ್ಪಿಸಿಟ್ರ ಏನ್ ಮಾಡಕ್ಕೆ? ಅವತ್ ಮನೆಗೆ ಹೋಗುದಿಲ್ಲ ಅವ್ರ. ಆ ಕಾಲನ್ ತಪ್ಪಿಸಿಟ್ರ ತಿಳಿನಿ. ಅಲ್ಲೇ ಕಟ್ಟಿ ಅವ್ರ ಕಟ್ಟಿ ಮೇಲೆ ಒಸ್ತಿ ಹಾಕಿದ ವಸ್ತಿ ಅಲ್ಲೇನ ಅಲ್ಲೇದಾಗದ. ಮುಂದಕ್ಕೆ ನೋಡ್ರಿ, ನಾನು ಇಂತ ಕಾಲ ನಾನಿ ಕೇಳಿಲ್ಲ. ಮತ್ತೆ ಎಂತಾವ ದೊಡ್ಡ ಐರಾವತ 5 ಕಾಲಿನು 5 ಕಾಲಿನು ನೋಡಿ. ಏನ ನೀನ್ ಬರೋ ಮುಂದ್ ನೋಡಿನಲ್ಲ, ಆನಿಗೆ 5 ಕಾಲು ಇರ್ತಾವ. ಹೌದು. ಅದ ಹೆಂಗ? ಲೋಕಾಪುರದಾಗ ಬರಾಕತ್ತಿದ್ ನೀವ ಬರೋ ಹೊತ್ನ್ಯಾಗ 5 ಕಾಲಿನ ಆನೆ ಇತ್ತದ. ಎಲ್ಲಿತ್ತದು? ಅಲ್ಲಿ ಲೋಕನಾಥನ ಗುಡಿ ಮುಂದ. ನಿನಗೆ ಒಬ್ಬಾಕಿಗೆ ಭೇಟಿ ಆತನ? ಲಾಲಕ ಅವ್ ನೋಡಿ ಅಲ್ಲಿ ನೋಡಿ ನಿಂತ್ಗಲ್ಲಾಗ ಹುಷಾರ್ದ ನೋಡಕ್ ಆಗುದಿಲ್ಲ. ನಿಂತ್ಗಲ್ಲ ಕಾಣೋದ ಅವಾಗ ಕಾಣ್ತಾವ. ಹೆಂಗ 5 ಕಾಲ? ಏನ ತೀರಾ ಆನಿ ನೋಡಿಲ್ಲ ನನಗೆ ಹೇಳ್ತೀನಿ, ನೀನೇ ನೋಡಿಲ್ಲ ಪಕ್ಕ.
ನಾನು ನೋಡಿಲ್ಲ. ನಿನಗೊಂದು ದೃಷ್ಟಾಂತ. ಏನು? ಇದೊಂದು ಆನೆ. ಎಲ್ಲೈತಿ ಅದು? ಇಲ್ಲಿ ಐತಿ ನೋಡ್ ತಗೋ. ಹಾ, ಇದೊಂದು ಆನೆ. ಆನೆ ಆನೆ. ಇದಕ್ಕ ಮುಂದೆ ಎಸ್ ಕಾಲ ಅದಾವ, ಹಿಂದೆ ಎಸ್ ಕಾಲ ಅದ ನೋಡು. ಮುಂದೆ 2 ಕಾಲ, ಹಿಂದೆ 2 ಕಾಲವ. ಮುಂದೆ 3, ಹಿಂದೆ 2. ಮುಂದಿನ 3 ಕಾಲ ಅಲ್ಲ, ಮತ್ತೇನದ? ನಡುವಿಂದ ಸೊಂಡಿ ಅದ. ಮತ್ತ ಅದನ್ನ ಯಾಕೆ ನೆಲ ಕಚ್ಚಿತ? ಚಂದ ಆಹಾರ ಉಣ್ಲಿಕ್ಕೆ, ಆಹಾರ ತಿನ್ಲಿಕ್ಕೆ ಬೇಕಾಗಿಲ್ಲ. ನಾ ಅವಸರ ಮಾಡಿ ಬರ್ತಿದ್ನಲ್ಲ, ನೆಲ ಕಚ್ಚಿತ್ತು 3 ಕಾಲ ಅಂತ ತಿಳ್ಕೊಂಡನ್ನ. ಚಲೋ ಮಾಡ್ತಿ. ಆನೆ ನೋಡಿಲ್ಲ? ನೋಡೇನಿ. ಆನೆಗೆ ಗಜಾನನ ಅಂತ ಹೆಸರು. ಬರಬ್ಬರಿ ಆತ. ಹೆಂಗಾತು? ಗಣಪತಿಗೆ ಆನೆ ಮುಖ ಧಾರಣ ಮಾಡಿದ್ರಿಂದ ಗಜಾನನ ಅಂತಾರ. ನಾಮಾಂಕಿತ ಬಂದದ. ಎಷ್ಟ ಆನೆಗಳ ಮೇಲೆ ಭೂಮಿ ನಿಂತದ? 8 ಆನೆ ಭೂಮಿ ಎತ್ಕೊಂಡ್ ನಿಂತಾವ. ಬಂಟ ಆನೆ ಅದಂಗ. ಬಂಟ ಆನೆಗಳೇ. ಏ ಕರಂಜಿ, ಏನು ಇವ್ 8 ನಿಂತಾವ ಅಂದ್ಯಲ್ಲ, ಇವ್ ಒಟ್ಟು ಕೂಡಿ ಒತ್ತಟ್ಟಿ ನಿಂತಾವು, ಒಂದೊಂದ್ ದಿಕ್ಕಿಗೆ ನಿಂತಾವು ನೋಡು. ಹಾ, ಒಂದೊಂದು ದಿಕ್ಕಿಗೆ ಒಂದೊಂದು ಆನೆ ಭೂಮಿ ಎತ್ಕೊಂಡ್ ನಿಂತಾವ. ಹೌದ್. ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಆನೆ ಹೊತ್ಕೊಂಡ್ ನಿಂತಾವೋ ಅವತರ ಹೆಸರೇನು? ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಆನೆ ಹೊತ್ಕೊಂಡ್ ನಿಂತಾವ ಅವತರ ಹೆಸರೇನು? ಅವತರ ಹೆಸರೇನು ಹೇಳಲ್ಲ. ದೋತೈ. ಪೂರ್ವ ದಿಕ್ಕಿನಲ್ಲಿ ಐರಾವತ ಎಂಬ ಗಜ. ಐರಾವತ. ಆಗ್ನೇಯ ದಿಕ್ಕಿನಲ್ಲಿ ವಾಮನ ಎಂಬ ಗಜ. ಹೌದು. ದಕ್ಷಿಣ ದಿಕ್ಕಿನಲ್ಲಿ ವರ್ಣ ಪುಷ್ಪ. ವರ್ಣ ಪುಷ್ಪದಂತ. ನೇರಿ ದಿಕ್ಕಿನಲ್ಲಿ ಪುಂಡರೀಕ. ಹಾ. ಪಶ್ಚಿಮ ದಿಕ್ಕಿನಲ್ಲಿ ಸಾರ್ವಭೌಮ. ಸಾರ್ವಭೌಮ. ವಾಯುವ್ಯ ದಿಕ್ಕಿನಲ್ಲಿ ಆಂಜನೇಯ. ಆಂಜನೇಯ. ಉತ್ತರ ದಿಕ್ಕಿನಲ್ಲಿ ಕುಮುದ. ಕುಮುದ. ಈಶಾನ್ಯ ದಿಕ್ಕಿನಲ್ಲಿ ಆಶು ಪ್ರತಿಕ ಎಂಬ ಗಜ. ಹೀಗೆ 8 ದಿಕ್ಕುಗಳಲ್ಲಿ 8 ಆನೆ ಭೂಮಿ ಹೊತ್ಕೊಂಡು ನಿಂತಾವ. ಬಂಟಾಣೆ ಅದಂಗ. ಬಂಟಾಣಿಗಳೇ. ಮತ್ತ ನೀ ಏನಾರು ಕೇಳಿದ್ರಿ ಸಿಟಿಗೆ ಬರಬೇಡ. ಇಲ್ಲ, ಮತ್ತೆ ಸಿಟಿಗೆ ಬರೋದಿಲ್ಲ ಅಂದ್ರೆ ಒಂದ್ ಮಾತು ಕೇಳ್ತಾನ. ಹೇಳ. ನಾನು ಅಂತಿಂತದೇನ್ ಕೇಳುದು? ಏನಾರ ಕೇಳ್ತಿ? ಏನು ಕೇಳುದಿಲ್ಲ. ಈಗೇನ್ ಹೇಳಿದಿಲ್ಲ ಇದ್ರಾಗ ಗಂಡಸು ಹೆಣ್ಣಸು. ಏಯ್, ಕೇಳುದು ಕೇಳ್ತಿ, ಓಡ್ಯಾಕ ಹೋಗಿ ಬಾಯಿಲಿ ಅಂದ್ರ ಏನು? 3 ಗಂಡ 5 ಹೆಣ್ಣಿದ್ರ ಜಗಳದು ಸಾಬರಿನ. ಯಾಕೆ ಜಗಳ ಆಕತಿ? ಮತ್ತ 3 ಗಂಡ ಇರ್ತಾವ, 5 ಹೆಣ್ಣಿರ್ತಾವ. ಅದಕ್ಕೆ ಯಾಕೆ ಜಗಳ ಆಕತಿ? ಜಗಳ ಏನು ದುಮ್ಶನ್ ದೊಡ್ಡ ಜಗಳ ಅದ. ಏನು ಜಗಳ ಆಕತಿ ಬಿಡ. ಮತ್ತ 5 ಗಂಡಿದ್ದು 3 ಹೆಣ್ಣಿದ್ರು ಇದು ಜಗಳದು ಸಾಬರಿ. ಯಾಕೆ ಜಗಳ ಆಕತಿ? ಈ ಅದಕ್ಕಿಂತ ದೊಡ್ಡ ಜಗಳ ಇದು. ನೀನು ಬರೀ ಇದ್ರಾಗ ಬಂದ್ಯಾರ. ಇದ್ರಾಗ ಗಂಡಸು ಹೆಣ್ಣಸು 8 ಗಂಡಾಣಿಗಳೇ. ದೇವ್ರ ಬಾಳ ಕೆಟ್ಟ. ಯಾರಿಗೇನು ಕೆಟ್ಟದ್ ಮಾಡ್ಯಾನ ದೇವ್ರ? ದೇವ್ರ ಬಾಳ ಕೆಟ್ಟ. ಏನಾರ ಸುಮಾರು ಮಾಡ್ಯಾನ ನಿನಗ ದೇವ್ರ? ನಿನಗ ಚಲೋ ಮಾಡ್ಯಾನ. ನಿನಗೇನು ಸುಮಾರು ಮಾಡ್ಯಾನ? ನೀ ಸೋಮ್ಯರ ಯಾಕ? ಅಲ್ಲ, ಹಕ್ಕಿ ಪಕ್ಷಿ ಜೋಡ್ ಮಾಡ್ಯಾನ, ಕರೆ ದನಕರಗಳಿಗೆ ಜೋಡ್ ಮಾಡ್ಯಾನ, ಹೌದು, ನಾಯಿನರಿಗೆ ಜೋಡ್ ಮಾಡ್ಯಾನ, ಕುಡ್ರ ಕುಂಟ್ರಿಗೆ ಜೋಡ್ ಮಾಡ್ಯಾನ, ನಿನಗ ನನಗ ಜೋಡ್ ಮಾಡ್ಯಾನ. ನೀ ಸಿಟ್ಟಿಗೆ ಬಂದು ಅಲ್ಲ, ನೀ ಸಿಟ್ಟಿಗೆ ಬಂದು ನನ್ನ ಅಂಗಿ ಹರಿದು ಮತ್ತಿದ್ದದ್ದು ಕಿಸೆ ಎಲ್ಲ ಹರ್ಕೊಂಡು ಹೋಗ್ಬೇಡ. ಯಾಕೆ ಸಿಟ್ಟಿಗೆ ಬರ್ತಿ? ಮತ್ತೆ ನನಗ ನಿನಗ ಜೋಡ್ ಅಂದ್ರ ನೀವೇ ಹೇಳ್ರಿ ಹಿರಿಯಾರ. ನೀ ಕೊರಂಜಿನ ದೂತಿ ಮಾತಾಡಕ್ ಜೋಡದಿವಿಲ್ಲ. ಮತ್ತ ಒಬ್ಬಕ್ಕೆ ಮಾತಾಡ್ತೇನೆ ಮಾತಾಡಂಗಾರ ನೋಡು. ಇಬ್ರು ಜೋಡದಾಗ ಮಾತಾಡ್ತಿಲ್ಲ. ಮತ್ತ ಆನೆ ಅಂದ್ರೆ ಏನು ಸಣ್ಣ ಪ್ರಾಣಿ? ಪ್ರಾಣಿಗಳು. ಮತ್ತಿಂತ ದೇವರ ಜಾತ್ರೆ ನಡೆದಲ್ಲಿ ಈ ದುರ್ಗಾದೇವಿ ಕಮಿಟಿ ಅವರಿಗೆ ನಮ್ದಟ್ ಏನಾರು ಮಾಡಕ್ಕೆ ಕಳಗುದ್ ಕೊಡ್ರಿ ಅಂತ ಏನಕ ಬಾಯಿ ಐತೆ? ಬಾಯಿ ಇಲ್ಲ. ಮತ್ ಸುಮ್ಮನೆ ನಿಂತ ಅಂದ್ರೆ ದೇವ್ರ ಏನ್ ಚಲೋ ಅಂತೀನಿ. ಹಿಂಗಾಗಿ ನಮಸ್ಕಾರ ಮಾಡೋದಿಲ್ಲ. ಹಿಂಗತ್ತೀಯ? ಏನ ದೇವ್ರು ಬಾಳ ಕೆಟ್ಟ ಮತ್ತೀಯ? ಬಾಳ ಕೆಟ್ಟ. ಹಾಗಾದ್ರೆ ದೋತೈ ಹೋರಿ 8 ಗಂಡಾಣಿಗೆ 8 ಹೆಣ್ಣಾನು ಅವ. ಶಬಾಷ್ ಕೊರೋಂಜಿ, ದೇವ್ರ ಬಾಳ ಚಲೋ, ಬಾಳ ಚಲೋ, ಬಾಳ ಚಲೋ. ಸಾಕ್ ಸುಮಿರ. ಇಂತ ಕೀಳ ಎಂದಿಗೆ ವಿಚಾರ ಮಾಡಬಾರ್ದು. ಕೀಳನ ಇದು? ದೇವ್ರ ಒಬ್ಬೊಬ್ರನ್ನ ಬಿಟ್ರ ಬಾಳ ಸುಮಾರ, ಬಾಳ ಕೆಟ್ಟ ಮನುಷ್ಯ. ಹಿಂಗ ಜೋಡಿಗೆ ಜೋಡಿ ಮಾಡಿ ಬಿಟ್ರ ಬಾಳ ಶಾನೆ ನೋಡ. ಅದಕ್ಕ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ ನಾವು. ಬೇಷ್ ಮಾಡ್ತಿ. ಮತ್ತ ಈ 8 ಹೆಣ್ಣಾನೆಂದೆಲ್ಲ ಅವ ಯಾವ? ಅಬ್ರಮು, ಕಪಿಲಿ, ಮಂಗಳಿ, ಸುಮಂಗಲಿ, ತಾಂಬರ್ಪರಣಿ, ಹೌದು, ವಜ್ರದಂತೆ, ಹೌದು, ಅಂಜನಾವತಿ. ಹೀಗೆ 8 ಹೆಣ್ಣಾಣಿಗಳು. ಅದಕ್ಕ ಗಂಡಾಣ ಮಿಶಿಗಾಡಿಲ್ಲ. ಒಂದಾರ ಗೂಟ ಕಿತ್ಕೊಂಡ್ ಹೋಗಿದ್ದು ಇಷ್ಟೊತ್ತಕ ಕೂತಾವು. ಹಿಂಗ ಹಚ್ಚಿದಿ ಕಿತ್ಕೊಂಡು ಹೋಗೇ ಬಿಡ್ತಾವ. ಮತ್ತ ನೀನು ಹಿಂಗ ಚಾಲು ಮಾಡಿದೆ ಅಂದ್ರ ನೀ ಗೂಟ ಕೇಳ್ದಾಕ ಇರ್ಲಿ. ಈ ಗಂಡಾಣಿ ಹೆಣ್ಣಾಣಿ ಹೇಳಿದಿ, ಮತ್ ಇದ್ರಾಗ ಯಾವ 2 ಹಳೆ ಹಣ್ಣಿದ್ದು? ಹಳೆ ಹಣ್ಣಿದ್ದು ಅಂದ್ರ ಮತ್ತ ಆನೇನು ಹೊಟ್ಟೆಸಿದ ಇಟ್ಟಿಟ್ಟು ತಿತ್ತಾವ? ಇಲ್ಲ. ಮತ್ತ ಒಂದೊಂದು ಗಾಡಿ ಗಂಟ್ಲೆ ಬೇಕಾ, ಒಂದು ಗಿಡನ ಪರ್ಲ ಮಾಡಿಬಿಡ್ತಾವ. ಹಂಗ ಯಾವರ 2 ಹಳೆ ಹಣ್ಣಿದ್ದುವ ಹೊತ್ಕೊಂಡು ನಿಂತು ಬ್ಯಾಸರಾಗಿತ್ತು. ಹರ್ಕೊಂಡು ಮೇಯಕ್ ಹೋದ್ರ ಕಡೆ ನಿಟ್ಟಣ ಹೆಂಗಾಗೋದನ? ಹಂಗೇನಲ್ಲ. ಆನಿಗೊಬ್ಬೊಬ್ರು ಒಡೆಯರಿದ್ದಾರೆ. ಆನಿ ಬಡಿಯವ್ರು? ಬಡಿಯವ್ರಲ್ಲ, ಒಡೆಯರಂದ್ರೆ ಪಾಲನೆ ಮಾಡ್ತಕ್ಕಂಥ ದೇವತೆಗಳು. ಅವ್ರು ಯಾರು? ಇಂದ್ರ, ಅಗ್ನಿ, ಯಮ, ನಿರರತಿ, ವರುಣ, ವಾಯು, ಕುಬೇರ, ರುದ್ರ, ಖಡೆ, ಶಾಸ್ತ್ರ,
ಗೊಡ್ಚಿ ಜಾತ್ರಿ ಅಲ್ಲೇನ ಇನ್ನು ಸನೇದಾಗ ಬರ್ತೈತಿ. ಅದು ಬಂತಿ ಇನ್ನೊಂದು 2 ತಿಂಗಳು ಐತೆ ಐತೆ ಅದೇನು. ನಾಳೆ ಇವ್ ಮಾಲಿಂಗಪ್ಪನ ಜಾತ್ರೆ ಅದಕ್ಕೂಲೆ ಆ ಕಡೆ ಹೋಗುದು. ಹೌದಲ್ಲ ಹಾ ಅಲ್ಲೇ ಹೇಳಿ ನಿನ್ ಗುಗ್ಗಳು ಅಲ್ಲಿ ಅಲ್ಲೇ ಕಡೆ ಅನ್ನಕತ್ತಿ. ಏ ಮತ್ತಿ ರುದ್ರಾರ ಬಸ್ತಾನೆ ಹಂಗ ಅಲ್ಲ ಅನಿ ಮೇಲೇನ ಏನು ಉಯ್ ಉಯ್ ಅಂತ ಗಂಟು ಬಿದ್ದೀಯ ನೀ ನನಗ. ತಪ್ಪು ತಿಳ್ಕೊತಿ ಚೀ 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 ಅಲ್ಲಿವಾನ ಅಲ್ಲ ಅನಿ ಮೇಲೆ ಹೊಲ ಸಿಡಿದಿರ್ಬೇಕವ. ಏನು ಮಾತಾಡ್ತಿ ನೀನು ಎಲ್ಲಿ ಬಾಸ್ ಬಂದಿರ್ಬೇಕು ಮೂಗಿ ಏನು ಕೇಳ್ದಿ. ಅಲ್ಲ ಮತ್ತೆ ಎಲ್ಲ ಅನಿ ಮೇಲೆ ಇವ್ರದ್ದು ಅಲ್ಲೆಷ್ಟು ಪುರಿಗಳವ ಅಲ್ಲಿ ಮಾಡಕತ್ತಾರೀಗ. ಏನೋ ಪುರೇ ಬಜಿ ಜಿಲುಬುಲಿ ಬುಲ್ಬುಲಿ. ಈಗ ಸದ್ಯ ನಾಷ್ಟ ಮಾಡಕ್ ಅಲ್ಲಿಗೆ ಹೋಗತ್ತೇನಿ. ಈಗೇನ ಈಗ ಏನು ಬುಲ್ಬುಲಿ ಬೇಡ ಜಿಲೇಬಿ ಬರೀ ಪುರೇನ ಬಿಡುತ್ತೀನಿ. ಪುರೇನ ಬೇಕು ಅದ ನಿನಗೆ. ಮುಂಜಾನೆ 6ಕ್ಕ ಅಲ್ಲಿ ಕದ ತೆಗದಾಗ ಜಿಲೆ ಇವು ಹೊರ ಬರ್ತಾವು ಪುರೇ. ಅಲ್ಲಿ ಮಟ ಜಿಲುಬುಲಿ ಇಲ್ಲ ಅದ ಬುಲ್ಬುಲಿ ಹಾಗೇನಲ್ಲ. ಪುರಗಳಂದ್ರೆ ಏನು? ಹಾ ಅವ್ರಿಗೆ ಇರ್ಲಿಕ್ಕೆ ರಾಜಧಾನಿಗಳು, ಒಬ್ಬೊಬ್ಬರಿಗೊಂದೊಂದು ರಾಜಧಾನಿ ಸ್ಥಾನಮಾನಗಳು. ಅವ ಯಾವ 8 ಪಟ್ಟಣಗಳಲ್ಲಿ ಯಾವ? ಅಮರಾವತಿ, ಅಮರಾವತಿ, ಅಂಬಾವತಿ, ಅಂಬಾವತಿ, ಸಿದ್ಧಾವತಿ, ಸಿದ್ಧಾವತಿ, ಶೈನಾವತಿ, ಶೈನಾವತಿ, ಅಳಕಾವತಿ, ಅಳಕಾವತಿ, ಕಾಂಚಾವತಿ, ಕಾಂಚಾವತಿ, ಗಾಂಧರ್ವತಿ, ಗಾಂಧರ್ವತಿ, ಯಶೋವತಿ. ಯಶೋದವತಿ. ಯಾರ ಅತ್ತೆಕಿ? ಆಕೆ ನಮ್ಮ ಅತ್ತಿ ಯಶೋದವತಿ. ಯಶೋದವತಿ. ನಾ ಹಂಗಂದಿಲ್ಲ, ಯಶೋವತಿ ಹಾ ಹಾ ಪಟ್ಟಣದ ಹೆಸರು. ಇವ ಅಲ್ಲಿ ಅದು ಹೌದ್. ಯಶೋದವತಿ ನಮ್ಮ ಅತ್ತಿಕ್ಕೆ ಅಲ್ಲೇ ಇಟ್ಕೊಂಡು ಬೇರೆ. ಹೇಳಿದ್ದೆಲ್ಲ ಹೇಗಾಯ್ತು? ಹೆಂಗಾಯ್ತು? ಸುತ್ತ ಕಡೆ ದಂಡಿಗಾಯ್ತು. ಇದೆಲ್ಲ ಸುತ್ತರಿಗೆ ದಾಂಡಿ. ಹೌದಿಲ್ಲ? ಹಾ ಮತ್ತ ನಡಬಾರ್ಕೆ ಏನಾಸ್ರ ಈ ಸ್ವಾಮಿಗಳು ಹಿಟ್ಟಿನ ದೋಷಗಿತ್ತು ಪಸಕನ ಜೋತಿ ಬಿತ್ತೆ ಅಂದ್ರ ಎಲ್ಲಾರು ಬೀಳಿ ಬೀಳ್ಲಿ. ಖರೆ ನಾ ಇದ್ದಲ್ಲಿ ಬೀಳಂಗಲ್ಲ. ನಿನಗೇನು ಆಗ್ಬಾರ್ದು ನೋಡು. ತಾ ಚಲೋ ಇದ್ರ ಜಗತ್ತನ ಚಲೋ ಅಂತ. ನಿನಗೇನು ಒಟ್ಟ ತ್ರಾಸ ಆಗ್ಬಾರ್ದು. ಎಲ್ಲಿ ನಿನಗ ಕಲ್ಲಾಗ ಹಿಂಡಿ ತಿಕ್ಕಿದಂಗ ತಿಕ್ತಿ ಮತ್ ತ್ರಾಸ ಆಗ್ಬಾರ್ದತ್ತಿ. ಮತ್ತೇನು ನನಗ್ ನಾವಿದ್ದಲ್ಲಿ ಬೀಳ್ಬಾರ್ದತ್ತಿ ಅಲ್ಲ. ಅಲ್ಲ ನಾವಿದ್ದಲ್ಲ ದೂರ ಬೀಳಲಕ್ಕ ಹೆಂಗ ಹಾ ಅದ ಏನಾಗುದು ಆಗುದ ಅಲ್ಲಾರ ಬೀಳಿ ಇಲ್ಲಾರ ಬೀಳಿ ಅಲ್ಲವಾ? ನಾ ಇದ್ದಲ್ಲಿ ಬೀಳಂಗಲ್ಲ. ಅದ ನಿನಗೇನು ಆಗ್ಬಾರ್ದು. ಹೌದು. ಏನು ಹಾ ಯಾವ ಆಧಾರ ಮೇಲೆ ನಿಂತದ? ಮಧ್ಯದಲ್ಲಿ ಏನ ಆಸರದ? ಭೂಮಿಗೆ ಹಾ ಮಧ್ಯದಲ್ಲಿ ಹಾ ಆದಿಶೇಷ ಆಧಾರಭೂತನಾಗಿದ್ದಾನ. ಯಾರ ಶಿಷ್ಯ ಅವ? ಅವನ್ ನಿಮ್ ಶಿಷ್ಯ. ಭೇಟಿ ಆಗೋಲ್ಲ ಸುಧಾಮ ಭೇಟಿ ಹಾಕನ ಯಾವಾಗ? ಮುಂಜಾನೆ. ಹಾ ಮುಂಜಾನೆ ಭೇಟಿ ಅವಾಗ ನಿನಗ. ಹೌದಾ? ಹಾ ಹೌದು. ಆದಿಶೇಷ ಅಂದ್ರೆ ಏನು ಗೊತ್ತಾಗ್ಲಿಲ್ಲ. ಇಲ್ವಾ? ಆದಿಶೇಷ ಅಂದ್ರೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ. ಹಾ ನೀನು ಹಾವು ನೋಡಿಲ್ಲ. ಹಾವ ಹಾವು ನೋಡಿಲ್ಲ. ಬಾರ ಇಲ್ಲಿ ಓಡ್ಯಾಕ ಹೋಗಿ ಓಡ್ಬೇಡ ಬಾನಿ ಇಲ್ಲಿ. ಯಾಕ ಅಲ್ಲಿ ಮಾತಾಡಿದ್ರೆ ಯಾರಿಗೆ ಕೇಳ್ಬೇಕವ? ಸಾಕಾಗಿ ಓಡಕತ್ತೀರಿ ಬಿಡವ್ರ ಯಾರು? ಹಾವಂದ್ರೆ ಹಿಡಿದ್ರ ಕಡುತ್ತಾವ, ಕಡ್ತಾವ, ಕಡದ್ರ ಸಾಯ್ತಾರ. ಸಾಯ್ತಾರ. ಅವದಲ್ಲ ಅವೇ ಹಾವ ನೋಡಿಲ್ಲ. ನೋಡಿಲ್ಲ ಅಲ್ಲ. ನಾನು ಮೊನ್ನೆ ಚರಗ ಚೆಲ್ಲಕ್ ಹೊಲಕ್ ಹೋಗಿದ್ನಿವ. ಬೇರೆ ಅಯ್ಯೋ ನಾನ್ ದಾರ್ಬಾಟ್ ಅಂತ ಎಂತದು ಕಮ್ಮಗ ಸೀರೆ ಉಟ್ಕೊಂಡು ಬಂಡ್ಯಾಗ ಹತ್ತಿ ಕೂತೀವ. ಕೂತಿ ಹಂಗ ಒಟ್ರು ಬಂಡಿ ಹೊಡ್ಯಾಕತ್ತಿದ್ರು. ಹೊಡ್ಯಾಕತ್ತಿದ್ರು. 4-6 ಮಂದಿ ಕೂಡಿ ಕೂತಿದ್ವು. ಕೂತಿದ್ರಿ. ಏನು ಹೋಗಿ ಹೊಲದಾಗ ತಳಗ ಇಳಿದ ತಲೆ ಮೇಲೆ ಬುಟ್ಟಿ ಬಗಲಾಗ ತತರಾನಿಗೆ ಹಾಕೊಂಡ್ ಏನೋ ಬಾ ಹೊಲದಾಗ ಕಾಲು ಇಡ್ತಿದ್ನಿ. ಇಡ್ತಿದ್ದಿ ಇಷ್ಟು ದಿಪ್ಪ ಇಷ್ಟು ಉದ್ದ. ಏನದು? ಏನು ಬಂತು ಬೋರಾಡ್ಕೊತ. ಅದನ್ನೇನ್ ನೋಡಿಲ್ಲ. ನೋಡಿದಿ ತಲೆ ಮೇಲೆ ಪುಟ್ಟಿ ಬಗದ್ನಿ. ಅದ್ರ ಮುಂದೆ ಹೋಗದೇನ ಬಗಲಾನ್ ತತರಾನಿಗೆ ಕಲ್ಲಿಗೆ ಬಡ್ದ್ನಿ. ಹಗರ ಆಗ್ಬೇಕಲ್ಲ ನಿನಗ. ಏನು ಕಲ್ಲಿಗೆ ಬಡ್ದ್ನಿ. ಸೀರೆ ಊಟದ್ದೆಲ್ಲ ಹಿಂಗ ಮ್ಯಾಕ್ ಹಿಡ್ಕೊಂಡ್ ಹಿಂಗ ಕಳದ್ ಹೋಗಿಬೇಕಿಲ್ಲ. ಕಳದೋಗಿಬೇಕನ್ನ ಅವಾಗ ಕಳಿಲಿಲ್ಲ. ಅದ ಏನ್ ಹಿಂಗ ಮ್ಯಾಲ ಹಿಡ್ಕೊಂಡು ಓಡಾಕತ್ತೀನಿ. ಮನಿ ಮಠ ಒಟ್ಟ ಹಿಂದ ನೋಡುದು ಮುಂದ್ ಓಡುದು, ಮುಂದ್ ಓಡುದು. ಇಷ್ಟೇನು ಮಾಡ್ಕೋತ ಬನ್ನಿ ಬಂದ್ ಮನ್ಯಾಗೇನು ಬಿದ್ನಿ. ಹೊತ್ತು ಹೊಂಡ ಕೊಡದನ 2 ಹಾಸಿಗೆ ತೋದಿದ್ದು. ಅಸಹ್ಯ ಹಳೆ ಅಸಹ್ಯ. ಯಾಕ ಹಾಸಿಗೆ ತೊಯ್ಬೇಕಾದ್ರೆ ಏನು ಇದಕ್ ಮಾಡಿದ್ದೆ ಏನು ಹೊಲಸಾಟಿಡ್ಸಿದ್ದಿ. ಚೀಚಿ ಅಲ್ವೇನ ಹೇಳಕ್ ಅಸಹ್ಯ ಆಗೋಲ್ಲ. ಇಷ್ಟು ಮಂದಿ ಆಗಿ ಹಂಗಲ್ಲ. ಅದು ಪದ್ಧತಿ ಹಂಗಲ್ಲ. ಪದ್ಧತಿ ಅದು. ಅದು ಜೋರ್ನ ಬೆವರು ಬಂತಂದ್ರ ಒಟ್ಟ ತಟ ತಟ ಚಲೋನ ಎಂತ ಬೆವ್ರ ಬರ್ತೈತಿ ನಿನಗ. ಹಿಂಗಾಗಿ ಹಾಸಿಗೆ ಒಂದು ಅಂಬ್ರೋಲು ಬೇಸಿ ಮಾಡ್ತೀವಿ. ಹೊಳಿ ಬಂದತಿ ಹೊಳಿಗೆ ಹೋಗುದು ಆಗಲ್ಲ. ಇನ್ನೊಂದ್ ಆತ. ಈಗ ಮೊನ್ನೇನು 15 ದಿವ್ಸ ಮಳೆ ಹತ್ತಲ್ಲ. ಅವಾಗ ಬ್ಯಾಸಿಗೆ ಆದ್ರೆ 2 ದಿವ್ಸಕ್ಕೊಂದು ಕೌದಿ ಒಣಗ್ತಾವ. ಹೌದಿಲ್ಲ? ಮತ್ ಮಳೆಗಾಲದಾಗ ಹೆಂಗ್ ಒಣಗ್ತಾವು? ಬಿಸಿಲಿನ ಮೂವತ್ತಿಲ್ಲ ಹೆಂಗ್ ಒಣಗ್ಬೇಕು ನೀನು ಕೌದಿ. ಹಿಂಗಾಗಿ ಒಂದ್ ಕೆಲಸ ಮಾಡಿ 2 ಕೌದಿ ತೋರ್ಸಾಕಿ ನೀನು. ಹಿಂಗಾಗಿ ಒಂದ್ ಕೆಲಸ ಮಾಡಿ ಏನ್ ಮಾಡ್ದಿ? 32 ಕೌದಿ ಹೊಲಿಸಿಟ್ಟಿನಿ. ಬೇಸ್ ಮಾಡಿ ನೋಡ
ಏನ್ ಅಂತದಲ್ಲ ಇಂತದಲ್ಲ ಎಂತ ದೊಡ್ಡ ಗಳಿಕೆ ಗಳಿಸ್ಯಾಳ 32 ಕೌದಿ ಹೊಲಿಸ್ಯಾಳ ಮತ್ತ ಕೌದಿ ಮಾರ್ಯಾಕಿನ ಕೌದಿ ಮಾರ್ಯಾಕಿನ 16 ದಿವ್ಸಕ್ಕೂ 2 ಕೌದಿ ಅನ್ಕೋದಿಲ್ಲ ಅಂತೀರಾ ಬೇಕಲ್ಲ ಒಣಗ್ತಾವು ಅದಕ್ಕಂತ 32 ಕೌದಿ ಹೊಲಿಸಿಟ್ಟು ಬೇಸ್ ಮಾಡಿಟ್ಟಿ ಹಿಂಗಾಗಿ ಅವು ಹಿಂದದಾವಲ್ಲ ಹ ಒಂದ 2-3 ಹೊರಿ ಕಟ್ಟಿ ಹ ಅವಕ್ಕೂ ಅವಾಗ ಕೌದಿನ ಇಡು ಇಲ್ಲ ಜೂಲ ಹೊಲಿ ಸಾಕಾಕತ್ತೆ ಆ ಕೌದಿ ಆ ಕೌದ್ಯಾಗ ಅವ್ರದ್ದು ತಗದ ಅದ ಅತ್ತನ್ನ ಹೋಲಿ ಬಿಡಮ್ಮ ಈಗ ಸದ್ದೆ ಹಾವು ಇಲ್ಲಿ ಬಂದತ್ತೇನು ಹಾವ ಬಂದಿಲ್ರಿ ಇಷ್ಟು ಮೊದಲ ಹೇಳಂಗಿಲ್ಲ ನೋಡಿನಂತ ಅಷ್ಟ ಕೇಳಿದೆ ಹಾವು ಅಂದ್ರೆ ಒಟ್ಟೆ ಅನ್ಸುದಿಲ್ಲ ಶಬಾಷ್ ಇನ್ಕತ್ತನ ಏನ್ ಹೇಳಿದಿ ಹಾವ ಅಂದ್ರ ಅಂಜಿನ ತತ್ರಾನ್ಗಿ ಗಲ್ಲಿಗೆ ಬಡದ್ನಿ ಅದನ್ನ ಚರ್ಗದ ಹುಟ್ಟಿ ಹೋಗದ್ನಿ ಹಿಂದ್ ನೋಡುದು ಮುಂದ್ ಓಡುದು ಮಾಡಿ ಮಾಡಿ ಬಂದ್ ಹಾಸಿಗ್ಯಾಗ 2 ಹಾಸಿಗೆ ತೋರ್ಸಿನಿ ಅಂತ ಹೇಳಿದಿ ಹೌದು ಮತ್ ಈಗ ಹಾವ್ ಅಂದ್ರ ಅಂಜಿಕ್ ಬರಂಗಿಲ್ಲ ಕಲ್ ತೋತ ಜಸ್ತನತ್ತಿ ಕೈಯಾಗ ಹಿಡುತ್ತಾನ ದೊಡ್ಡ ಧೈರ್ಯ ಹಾಕಿ ಮತ್ ತಗದು ಬಿಡು ಬೇಸ್ ಮಾಡ್ತಿ ಹೋಗ್ಲಿ ಬಿಡಿ ಏನಾರ ಮಾಡ್ಲಕ್ಕ ನೋಡಿಲೋ ಹಾ ನೋಡಿಲ್ಲ ಹಾವಿಗೆ ಆದಿಶೇಷ ಅಂತ ಹೆಸರು ಅಂತಾರ ಕರಣಿ ಎಲ್ಲ ಹೇಳ್ತಿ ಹ 8 ದಿಕ್ಕಿನಲ್ಲಿ 8 ಆನೆಗಳು ಹೊತ್ಕೊಂಡ್ ನಿಂತಾವ ಮಧ್ಯದಲ್ಲಿ ಆದಿಶೇಷ ಆಧಾರಭೂತನಾಗಿದ್ದಾನ ಅಂತ ತಿಳಿದು ಯಾರಿಗಿದ ಯಾಕೆ ತಿಳಿದಿಲ್ಲ ಯಾರಿಗೆ ಮಣ್ಕೊಂಡ್ ಅವ್ ತಿಳಿದಿಲ್ಲ ಅವ್ ಮಣ್ಕೊಂಡ ಹೆಂಗ್ ತಿಳಿಬೇಕ ಅವಂಗ ಅವನ ಕೇಳಿ ಎಲ್ಲಾರ್ಗ ಅವ್ನ ಎಬ್ಬಿಸಿ ಕೇಳ ಅವ್ನ ಮೊಬೈಲ್ದಾಗ ಎಲ್ಲ ಐತದ ಅಲ್ಲ ಅವಾಗ ತಿಳಿಲಿಕ್ ಬಿಡೋಲ್ಲಕ್ಕ ಎಲ್ಲಾರ್ಗಿ ತಿಳಿತದ ಎಲ್ಲಾರು ಕೇಳಕತ್ತಾರ ಎಲ್ಲಾರ್ಗಿ ಏನ್ ತಿಳಿತತಿ ಮತ್ತೇನು ಹಾವ್ ಐತಿ ಆನೆ ಹೊತ್ಕೊಂಡ್ ನಿಂತ ಅಂದ್ರೆ ತಿಳುತ್ತಾನ ಇದು ತಿಳಿಲಿಲ್ಲ ನನಗೆ ತಿಳುವಂತೆ ದೃಷ್ಟಾಂತ ಕೊಟ್ಟು ಹೇಳ್ಬೇಕು ನಿನಗೆ ತಿಳಿಯುವಂತೆ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಬೇಕು ಹಾ ದೃಷ್ಟಾಂತ ಕೊಡಬೇಕಾದ್ರೆ ಹೌದು ತಿಳ್ಕೊಳ್ಳೋದಲ್ಲ ಹಾ ಅದರಂತೆ ತಿಳ್ಕೊಳ್ಳೋದೊಂದು ಉದಾಹರಣೆ ಉದಾಹರಣೆ ಹೇಳಲ್ಲ ಎಲ್ಲರಿಗೆ ಒಂದು ಉದಾಹರಣೆ ಹೇಳು ಛತ್ರಿ ನೋಡಿಲ್ಲೋ ಛತ್ರಿ ಛತ್ರಿ ನೋಡಿಲ್ಲೋ ಈ ಕರಿ ಅರಿಬಿವು ಅವೇ ಛತ್ರಿಗಳು ಬಿಸಿಲಾಗ ಮಳೆಯಾಗ ಹಿಡ್ಕೊಂಡ್ ಅಡ್ಡಾಡ್ತಾರ ಖರೆ ಖರೆ ನಿನ್ನ ಕಣ್ಣಾಗ ನಾ ಮಲ್ಡ್ರ್ ಸೇಮ್ ಕಾಣಕತ್ತನು ನಾನು ನೋಡಿಲ್ಲೋ ಅಷ್ಟ ಕೇಳಿದೆ ಏನ್ ಎಬಡಿ ಸೇಮ್ ಕಾಣಕತ್ತನು ನೀ ಹೆಂಗಾರ ಯಾಕೆ ಕಾಣಲೆಕ್ಕ ನೋಡಿಲ್ಲೋ ನೋಡಿ ಇಲ್ಲ ಛತ್ರಿ ನೋಡಿಲ್ಲೋ ಕೊರಂಜಿ ಯಾಕ ಒಮ್ಮೆ ಸಡು ಇದ್ದಾಗ ನಮ್ಮ ಮನಿಗೆ ಮುಂದೆ ಅಡ್ಡ ಸಡು ಇದ್ದಾಗ ಯಾಕ ದಿನ ಬರ್ತಾನ ನಡಿ ದಿನ ಬರ್ತೀಯಲ್ಲ ಹಾ ನೀ ಗೂಟ ನೋಡಿಲ್ಲ ಇಲ್ಲಿ ಒಳಗ್ ಬಂದು ಅಲ್ಲಿ ಬರೀ ಹೊರಗ ಬರ್ತಿ ಹಿಂಗ ಬಂದು ಹೋಗಿ ಹೋಗ್ಲಿ ಅಲ್ಲವಾ ಊಟ ಯಾಕ್ ನೋಡ್ದೆ? 26 ಗೂಟ ಅದಾವ ಚಲೋ ಹಾಕ್ಸಿ ಊಟ 26 ಗೂಟಕ್ಕ 36 ಹೊರಿ ಛತ್ರಿ ಜೋತ್ ಬಿಟ್ಟಿಲ್ಲ ಎಷ್ಟು ಬಂಟ್ ಇರ್ಬೇಕು ದರ್ಬಾರಿ ಅಂತ ದರ್ಬಾರ್ ಇರ್ಬೇಕ್ರಿ ಈಕಿದು ಒಂದೊಂದು ಗೂಟಕ್ಕೆ 3 ಹೊರಿ ದೊಡ್ಡ ದರ್ಬಾರ್ನಾಗ್ರಿ ಈಕಿ ಹಾ ಹೋಗ್ಲಿ ಬಿಡ್ರಿ ಹ್ಞೂನ್ರಿ ಅಷ್ಟೊಂದ್ ಛತ್ರಿ ಕೂಡಿಸ್ಬೇಕಾದ್ರ ಹಾ ಕರೆ ಅದು ಎಂತ ಬಿಸ್ನೆಸ್ ತರ ಮಾಡಿ ಕೂಡ್ಸಿದಿ ನಿನಗೆ ತಿಳಿದಿಲ್ಲ ಹೆಂಗಾರ ಮಾಡಿದೆ ದೋತೆ ನಿನಗೆ ತಿಳಿದಿಲ್ಲ ಅದ ಇಲ್ಲವೇ ಅದು ಒಂದು ಕಾಬೋದಾಗ ಮಜಾ ಮಾಡಿದ್ದೆ ನೋಡ ನಾವು ಪ್ರವಾಸ ಮಾಡೋದ ಬಾಳ ಬಾಳ ಬಸ್ಸಿನೊಳಗಾಗ್ಲಿ ಹೌದ್. ಬಸ್ ಸ್ಟ್ಯಾಂಡ್ದೊಳಗಾಗ್ಲಿ ಆಗ್ಲಿ ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ದೊಳಗಾಗ್ಲಿ ಹೌದ್ ಇಂಥ ದುರ್ಗಾದೇವಿ ಕಟ್ಟಿ ಕುಂತಲ್ಲಿ ಆಗ್ಲಿ ಹಿರಿಯರ್ ಹಂಗ ಸುಮ್ ಬರುದಿಲ್ಲ ಅವ್ರ ಬರೋದಿಲ್ಲ ಈಗ ಮಳೆನ ಐತೈತಿ ಹಂಗ ಛತ್ರಿ ಹಿಡ್ಕೊಂಡ್ ಬರ್ತಾರ ತರ್ತಾರ ಛತ್ರಿ ಹಿಡ್ಕೊಂಡ್ ಬಂದ್ ಇಲ್ಲಿ ಕುಂದಿರ್ತಾರ ಕುಂಡಿರ್ತಾರ ಕುಂತ್ರಿಲ್ಲೋ ಮಮ್ಮಾಗ ಏನ್ ಬೇಕಾಗಿರ್ತತಿ ಬೇಕಾಗಿರ್ತೈತಿ ₹1 ಹರಕತ್ ಆಗಿರ್ತತಿ ಹೌದ್ ಹೌದ್ ಅವ್ ಸುಮ್ಮ ಏನ್ ಅನ್ನೋದು ಬಂದ್ ಏನನ್ನ ಅವಂದು ಒಂದ್ ಹಿಡ್ತಾನ ಹ್ಮ್ ಅಜ್ಜ ಅಜ್ಜ ಮುತ್ಯ ಮುತ್ಯ ಆಯಿ ಬಾ ಅಂದಾಳ ಹ್ಮ್ ಅಂದ ಕೂಲಿ ನಿಮ್ಗೆ ಅಜ್ಜಿಗೆ ಏನಾಕತಿ ಏನಾಕತಿ ಯಾಕೋ ಇಂಥ ಮಧ್ಯಾಹ್ನ ಬಿಸಿಲಾಗ ಆಯ್ ಬಾ ಅಂತಾಳ ಅಂದಲ್ಲವ ಎದ್ದು ಹೋಗವನ ಇವ ಇಲ್ಲೇ ಛತ್ರಿ ಬಿಟ್ಟು ಹೋಗಿರ್ತಾನೆ ಇವ್ ಹಾ ಇವಾಗ ಛತ್ರಿ ಕಡೆ ಕಬ್ರು ಆಗೋಲ್ಲ ಆಯಿ ಬಾ ಆಯ್ ಬಾ ಅಂದಾಳ ಅಂತ ಅಲ್ಲೇ ಕಬ್ರು ಇರ್ತೈತ ಮುತ್ಯಾಗ ಅದ ಗುಂಗ್ ಹಿಡಿದ್ರ ಆ ಗೊಂಗ್ ಹಿಡಿದಿರ್ತೈತಿ ಛತ್ರಿ ಇಲ್ಲೇ ಉಳಿದಿರ್ತೈತ ಛತ್ರಿಲೆ ಉಳಿತಾನಿದ ಅವ್ರು ಹೋಗೋ ಮಟ ಸುಮ್ ನಿಂತು ಬಿಡುದು ನಾವು ಶಬಾಷ್ ನಿತ್ತ ನಿಂತ ಏನು ಮಾಡೋದು ಏನ್ ಮಾಡುದು ಅವ್ರ ಮುಂದಕ್ಕೆ ಹೋದ್ರ ತಿಳಿ ಹೋದ್ರ ಅಂದ್ರ ಬಗಲಾಗ ಹಿಡ್ಕೊಂಡ್ ರೈಟ್ ಏಯ್ ಬಾಯ್ಲೆ ಬಾರ ಇಲ್ಲಿ ತುಡುಗಿ ತುಡುಗಿ ತುಡುಗ ಮಾಡಬಾರ್ದೆ ತುಡುಗಿ ತುಡುಗನ ಬಾರ್ದ ಹುಡುಗಿ ಮತ್ತೇನ್ ಅನ್ಬೇಕು ಹೇಳಾರ್ದ ತಂದಾರ ಅನ್ನೋದು ಬೇಸ್ ಎರಡು ಒಂದ ಇದ್ರಿಗೆ ಬಂದ್ರ ತಿಳಿ ಬಂದ್ರ ಏನ್ ಕಾಕ ನೀನು ಹಾ ನಿನಗೆ ಎಂದಾರು ತಿಳುವಳಿಕೆ ಬರ್ತೈತನ್ನ ಹೋಗುವ ಹಾ ಕಮ್ಮನ್ ರೊಕ್ಕ ಕೊಟ್ಟು ಛತ್ರಿ ಬಿಟ್ಟು ಹೋಗುದ ನೋಡಿ ಸುಮ್ಮನೆ ನೀ ಬಿಟ್ಟು ಹೋಗಿ ಅಂತ ನಾ ಆದ್ರ ತಂದನ ಇಲ್ಲಿಗೆ ಮತ್ತೆ ಯಾರಾದ್ರೂ ಹೋಗ್ತಿದ್ರ ತಿಳ್ದ ಹೋಗ ಹಿಂಗ್ ಬಡ್ದನ್ ಮತ್ತ ಹಿಂಗ ಬಂದ್ರ ಹಿಂಗ ಹಿಂಗ ಬಂದ್ರ ಹಿಂಗ ಬೇಸ್ ಐತಿ ನಿಂದು ಹಾ ಬಸ್ತಾನ ಛತ್ರಿ ನೋಡಿ ನಾಳು ನೋಡಿಲ್ಲ ಅವು. ನೋಡಿ ಛತ್ರಿಗೆ ಹೇಗೆ 8 ಕಡ್ಡಿಗಳವನು ಅವನು ಕೆಳಗ ಮೇಲೆ ಕಡ್ಡಿಗಳು ಹೌದು ಅವೇ ಒಂದು ಆಣೆಗಳಿದ್ದಂತೆ ಇದ್ದಂತೆ ಮಧ್ಯದಲ್ಲಿ ಹಾ ಮೇಲಿನ ಅರಿವಿ ಒಂದು ಭೂಮಿ ಇದ್ದ ಭೂಮಿ ಇದ್ದಂತೆ ಮಧ್ಯದಲ್ಲಿ ಹಾ ಕೋಲ ಹಿಡಿಕಿ ದಂಡಿಗೆ ದಾಂಡ ಅವ್ವ ದಂಡಿಗೆ ಅಂತ ದಾಂಡ ಅಂತಾರೆ ಹಿಂಗ್ ಬಂದ್ ಹಿಂಗ್ ವಂಕಾಗಿರ್ತತಳ ಅದೇ ಒಂದು ಆದಿಶೇಷ ಇದ್ದಂತೆ ಹೌದು ಗಾಳಿ ತುಂಬಿದಾಗ ಹಾ ಹೇಗೆ ಛತ್ರಿ ಅಂತರ್ಲೆ ನಿಂತಿರ್ತದೆ ನಿಂದಿರ್ತದನು ಅದರಂತೆ ವಾಯು ತತ್ವದಿಂದ ಉತ್ಪತ್ತಿ ಆಗಲ್ಪಟ್ಟಂತ ಈ ಪೃಥ್ವಿ ವಾಯು ತತ್ವದಿಂದ ಉತ್ಪತ್ತಿ ಆಗಲ್ಪಟ್ಟಂತ ಈ ಶರೀರ ಈ ಶರೀರದಲ್ಲಿ ಹಾ ಹವಾ ಇರುವವರೆಗೆ ಏನ್ ಮಾಡ್ತದ ಹೋಗ್ಲಿಕ್ಕೂ ಬರ್ತದ ಹಾ ಬರ್ಲಿಕ್ಕೂ ಬರ್ತದ ಬರ್ತದ ಹಾಡ್ಲಿಕ್ಕೂ ಬರ್ತದ ಮಾತಾಡ್ಲಿಕ್ಕೂ ಬರ್ತದ ಹವಾ ಹೋದ ನಂತರ ಮಡಿಕೆ ಕೊಟ್ಟ ನಿನ್ಸ ಟಬ್ ಬೀಳ್ತದ ಹರ ಹರ ಮಹಾದೇವ ಹೌದು ಅದರಂತೆ ವಾಯು ತತ್ವದ ಮೇಲೆ ಈ ಭೂಮಿ ನಿಂತದ ಅಂತ ಹೇಳಿದೆ ಅವ ಏನು ವಾಯು ತತ್ವದಿಂದ
ಈ ಭೂಮಿ ನಿಂತದಂತ ಹೇಳಿದಿ. ಹೌದ್. ಇದೆಲ್ಲ ಬರೋಬ್ಬರಿ ಆಯ್ತು. ಮತ್ತೆ ಏನೋ 8 ಗಂಡಾಣಿಗಳು 8 ಹೆಣ್ಣಾಣಿಗಳು ಏನು ಅವ್ರ ಮಾಲಕಗಳು ಪಟ್ಟಣಗಳು ನಡುವಿನ ಹಾವುಗಳು ಏನು ಗೋಳ ನಿಂದು ನಿನ್ನ ಕೈಯಾಗ ಸಿಕ್ಕ ಚಿ 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 ಇಷ್ಟೋ ಮತ್ತೇನಾರು ಮಾಹಿತಿ ಅದ ರಗಡಿ ಏನು ಬೇಕು ನಿನಗೆ? ಏನಿಲ್ಲ. ಮತ್ತ ಇವತ್ತು ಏನ್ ಹೇಳ್ತಿ ಎಲ್ಲ ಹೇಳೇ ಬಿಡುದು ಇವತ್ತ. ಹೆಂಗ್ ಕೇಳ್ತಿ ಅಂದ್ರ ಇಷ್ಟ ಮಾಹಿತಿ ಅದಾವ ದಶ ಅರಣ್ಯಗಳ ಏನಾರು ಮಾಹಿತಿ ರಗಡ ಹಾ. ಅಷ್ಟೇ ಯಾಕತ್ತಿ ನೀನು? ಹಾ? ನಾನು ಇಲ್ಲಿಗೆ ಬರ್ಬೇಕಾದ್ರೆ ದಶರನಿಗೆ ತಿರುಗಿ ಇಲ್ಲಿಗೆ ಬಂದನ್ನ ತಲಿ ತೋರ್ಸ್ಕೊಂಡು ಬಂದಿ ಯಾಕ? ಏನವೆಲ್ಲ ಮನ್ಯಾಗ ಮಾತಾಡು ತಲಿ ಯಾರಿಗೆ ತೋರಿಸ್ಬೇಕು? ಡಾಕ್ಟರ್ಗ ಅವಾಗ ಯಾಕೆ ತೋರಿಸ್ಬೇಕ? ಅಂದ್ರ ಸುದ್ದಿ ಆಗಿಲ್ಲ ನಿನ್ ತಲಿ ಸುದ್ದಿಯಾಗ ಐತಿ ಅದ ಎಲ್ಲೇನೈತಿ ಇರ್ಲಿಕ್ಕೆ ತೋರ್ಸೋದು ಸುಳ್ಳ ಅಲ್ಲ ಕರೆನ ಹೇಳ್ತಾನ. ಏನ್ ಕರೇನ ದಶರನಿಗೆ ತಿರುಗಿ ಇಲ್ಲಿಗೆ ಬಂದನ್ನ ಉತ್ಸವ ಯಾಕ? ಎಲ್ಲ ಮನ್ಯಾಗ ಹೇಳೋದಾಗದೀವ್. ಹೆಂಗ ಅವ್ ಹುಡುಗ ಬಸ್ಯಾ ಪಾಡವ್ ಬಸ್ಯಾ ಪಾಡವ್ ಯಾ ಬಸ್ಯಾ? ಅವ್ರಾನ ಸುಮಾರು ಬಾಳವ್. ಅವ ಯಾರು? ನೀ ಏನಂತಿ? ಏನಂದೆ? ಬಸ್ಯಾರ ಅಣ್ಣನ ಕೂಡ ತಿರ್ಗಾಡ್ ಬಂದ. ಇನ್ನೊಮ್ಮೆ ಹೇಳು. ಆ ಬಸ್ಯಾರ ಅಣ್ಣನ ಏಯ್ ಬಸ್ಯ ಅಲ್ಲವಾ ದಸ್ಯ ದಸ್ಯಾನ ಅಂದರೆ 10 10 ಪರ್ವತಗಳನ್ನು ಹತ್ತಿ ಇಳಿದು ಬಂದನಂತ ಹೇಳಿದೆ. ಅಮ್ಮ ಏನು 10 ಪರ್ವತಗಳನ್ನು ಹತ್ತಿ ಇಳಿದು ನಿನ್ನ ಬರ್ಬೇಕಾದ್ರೆ ಆದ್ರೆ ನಿನ್ನ ದಿವಸ ಬಾಳ ಹತ್ತಿದು. ಹೌದು ಮತ್ತ ದಿವ್ಸ ಬಾಳ ಹತ್ತಾವು. ದಿವಸ ಹತ್ತಿದ ಮೇಲೆ ವಯಸ್ಸು ರಗಡಾಗ್ಯಾವ. ಅದು ಆಗ್ಯಾವ. ಅಯ್ಯ ಪಾಪ ಯಾಕ ನಿನ್ ನೋಡೋಣ ಬ್ಯಾರೆ ತಿಳ್ಕೊಂಡಿದ್ದಿ. ಏನ್ ತಿಳ್ಕೊಂಡಿದ್ದಿ? ಇದು ಹುಡುಗಿ ಅಳೀದ ಇರ್ಬೇಕ. ನೀನು ಹಳೆ ಕೊಕಾಶಿ ಒಡಕ್ ಬ್ಯಾರಲ್ಲ. ಮುರುಕ್ ಪನ್ನಾಳಿಗೆ ಕಸಿ ಕಿತ್ ಕೈ ಚೀಲ ಒಡಕ ಡ್ರಮ್. ನೀನು ಮುರುಕ್ ಡ್ಯಾಬಿ. ಈಗ ಸದ್ಯ ದಶಾರಣ್ಯಗಳಂದೆಲ್ಲ ಅವು ಯಾವು? ಯಾವ ಅರಣ್ಯಗಳು? ದಂಡಕಾರಣ್ಯ, ದಂಡಕಾರಣ್ಯ, ಬದಳಿಕಾರಣ್ಯ, ಬದಳಿಕಾರಣ್ಯ, ಬದರಿಕಾರಣ್ಯ, ಚಂಪಕಾರಣ್ಯ, ಚಂಪಕಾರಣ್ಯ, ನೈಷಧಾರಣ್ಯ, ನೌಷಧಾರಣ್ಯ, ನೈಮಿಷಾರಣ್ಯ, ನೈಮಿಷಾರಣ್ಯ, ಗುಹ್ಯಾರಣ್ಯ, ಗುಹ್ಯಾರಣ್ಯ, ವಿದ್ಯಾರಣ್ಯ, ವಿದ್ಯಾರಣ್ಯ, ಮಾರಣ್ಯ, ಮಾರಣ್ಯ, ದೇವಾರಣ್ಯ, ದೇವಾರಣ್ಯ. ಹೀಗೆ 10 ಪರ್ವತಗಳನ್ನು ಹತ್ತಿ ಇಳಿದು ಬಂದನು ಅಂತ ಹೇಳಿದೆ. ಹತ್ತಿಳಿದು ಬರ್ಬೇಕಾದ್ರೆ ಮತ್ತೆ ಇದೆಲ್ಲ ಆಯ್ತು. ಹಾ ಮತ್ತ ಈ ಅರಣ್ಯ ಪರ್ವತ ಇಷ್ಟ ತಿರುಗಿದು. ಮತ್ ಚಪ್ಪಣ ದೇಶಗಳ ಏನಾರು ತಿರ್ಗಾಡ್ಯೋ ಹೇಳ್ತೇನ? ಚಪ್ಪಣ ದೇಶಗಳು ತಿರುಗಿ ಬಂದನ. ತಿರುಗಿ ಬಂದಿ. ಹೌದು. ಅವ ಯಾವ ಅಂತ ಕೇಳಿದ್ರೆ ನಾನು ಹೇಳ್ತೇನಲ್ಲ. ಹೇಳ್ತಿ ಕರೆ ಎಣಸಾಕ್ ಬರ್ಬೇಕಲ್ಲ. ಹಂಗಾರ ನೀ ಹೇಳು ನಾ ಎಣಿಸ್ತೇನು. ನೀ ಎಣಿಸ್ತಿಲ್ಲ, ಎಣಿಸಿದಾರ ಕರೆಯಲ್ಲ. ಮತ್ ಒಂದು ತಪ್ಪಿಸಬಾರ್ದ, ಇಲ್ಲ ಕರೆಕ್ಟ್ ಎಣಿಸ್ಬೇಕು. ನೀ ಹೆಂಗ್ ಹೇಳ್ತಿ ಹೆಂಗ್ ಎಣಿಸ್ತಾನ ಹೇಳಿ ನೋಡೋಣ. ಈ ಚಪ್ಪಣ ದೇಶಗಳಂದ್ರ 56 ದೇಶಗಳು. 56 ದೇಶಗಳು. 56 ಊರ್ ತಿರುಗಿಲ್ಲ ನೋಡ್ನಿ. ತಿರುಗೇ ಬಂದನ. 56 ದೇಶಗಳು. ಯಾವ ಅಂಗ ಅಂಗ, ವಂಗ, ವಂಗ, ಕಳಿಂಗ, ಕಳಿಂಗ, ಶೃಂಗಾರ, ಶೃಂಗಾರ, ಬಂಗಾಲ, ಬಂಗಾಲ, ಕಾಲಿಂಗ, ಕಾಲಿಂಗ, ಕಾಮ್ಯರೂಪ, ಕಾಮ್ಯರೂಪ, ಕಾಶ್ಮೀರ, ಕಾಶ್ಮೀರ, ವರಕಾಂಬೋಜ, ವರ್ಕಾಂಬೋಜ, ಕೋಶಲ, ಕೋಶಲ, 10 10 ಕೈರಾಶಿ, ಕೈರಾಶಿ, ಕೈಕೇಯ, ಕೈಕೇಯ, ಕೇರಳ, ಕೇರಳ, ಪುಳಿಂದ, ವಿಳಿಂದ, ಕೊಂಕಣ, ಕೊಂಕಣ, ಗುರ್ಜರ, ಗುರ್ಜರ, ಪಾರ್ಶುಕ, ಪಾರ್ಶುಕ, ದಶಾರಣ್ಯ, ದಶಾರಣ್ಯ, ಶ್ರೀದರ್ಭ, ಶ್ರೀದರ್ಭ, ಸಾವಿಕ, ಶಾವಿಕ, 20 20 ಸಾರಣ್ಯ, ಸಾರಣ್ಯ, ಸೂರ, ಸೂರ, ನಾಟಕ, ನಾಟಕ, ಕರ್ನಾಟಕ, ಕರ್ನಾಟಕ, ಕರಾಟಕ, ಕರಾಟಕ, ಮರಾಟಕ, ಮರಾಟಕ, ಕರ್ನಾಟಕ, ಕರ್ನಾಟಕ, ಸೌರಾಷ್ಟ್ರ, ಸೌರಾಷ್ಟ್ರ, ಮಹಾರಾಷ್ಟ್ರ, ಮಹಾರಾಷ್ಟ್ರ, ಪೂರ್ಣನಾಮಕ, ಪೂರ್ಣನಾಮಕ, 30 30 ಕುರುದೇಶ, ಕುರುದೇಶ, ಹೇನ, ಹೀನ, ದೇಹಹೀನ, ದೇಹಹೀನ, ಕಂಕಣ, ಕಂಕಣ, ಗರುಡ ದೇಶ, ಗರುಡ ದೇಶ, ಸವಿಂದ, ಸವಿಂದ, ಸಿಂಧುಮತಿ, ಸಿಂಧುಮತಿ, ಮಂದ್ರ, ಮಂದ್ರ, ವರಪುರಂದರ, ವರಪುರಂದರ, ಆಂಧ್ರ, ಆಂಧ್ರ, 40 ಜಾಲಾಂಧ್ರ, ಜಾಲಾಂಧ್ರ, ಗಾಂಧಾರಿ, ಗಾಂಧಾರಿ, ಚೋಳಕ್ಯ, ಚೋಳಕ್ಕೆ, ಪಾಂಚಾಲಕ, ಪಾಂಚಾಲಕ, ಮೂಲ ಎಂಬ, ಸಾಲವಾಕ್ಯ, ಸಾಲವಾಕ್ಯ, ನೇಪಾಳ, ನೇಪಾಳ, ಬರ್ಬರ, ಬರ್ಬರ, ಭಯ, ಬರ್ಬರ, ಬರ್ಬರ, ಯವನ, ಯೌವನ, ಯಾವನ, ಯಾವನ, 50 50 ಅದಿಲ್ಲ ಪಕ್ಕ ಲೆಕ್ಕ ಮಾಡಿ ಇಲ್ಲ ನೋಡು. 45 ಅದ ನೋಡು. ಇಲ್ಲ 50 ಮಲಯ, ಮಲಯ, ಮತ್ಸ್ಯದೇಶ, ಮತ್ಸ್ಯದೇಶ, ಕುಂತಳೆ, ಕುಂತಳೆ, ಪಾಂಡ್ಯ ದೇಶ, ಪಾಂಡ್ಯ ದೇಶ, ದೇಶ ಪಾಂಡ್ಯ. ಇದು ಹಿಂಗ ನಿಂತಿಲ್ಲ, ಹಂಗ ನಿಂತ ಅದನ್ನ ತಗಸಿ ಬಿಡೋಣ. ಇದನ್ನ ಇಂತಾದ ಮೇಲೆ ಬಗಸ್ತೀರಿ ಮತ್ತ ಅಲ್ಲ. ಇದನ್ನ ತಗಸಿ ಬಿಡೋಣ, ಇದನ್ನ ತಗಸಿ ನಿಮ್ಮ ಮನೆ ಬಾಗಿಲಿಗೆ ಉಗಿಸಿ, ನಾ ಹಾದು ಹೋಗೋದು ಅಗಸಿ, ಮಳೆ ಬಗಸಿ ಸೊಗಸಿ. ಇಲ್ಲಿ ಇವತ್ತಿನ ದಿನ ಈ ಅರಣ್ಯ ಪರ್ವತಗಳು ಅಷ್ಟೇ ಹೇಳ್ತೀವೋ, ಮತ್ ಯಾರಿಗಾರ ಏನಾರು ಹೇಳ್ಕೊತ ಬಂದಿವೋ ಸಾಕಷ್ಟು ಮಂದಿಗೆ. ಯಾರ್ಯಾರಿಗೆ ಹೇಳಿದೆ ಅವು ಮಾಸ್ತರ್ಗಳು ಆಕಳ ಸಾಕತ್ತೇವು. ಇಲ್ಲೊಂದು ಪದ್ಯ ಹಾಡು ಹೇಳ್ತಾನ. ಹಿಂದಕ್ಕೆ ನಾ ಬಾಳ ಮಂದಿಗೆ ಹೇಳಿದೆ ನೋವ, ಹಿಂದಕ್ಕೆ ನಾ ಬಾಳ ಮಂದಿಗೆ ಹೇಳಿದೆ ನೋವ,
ಮಂದಿಗೆ ಬಾಳ್ ಹೇಳಿ ಹಿಂದಕ್ಕೆ ಯಾರ್ಯಾರಿಗೆ ಏನೇನ್ ಹೇಳಿದಿ ಯಾರಿಗೇನ್ ಹೇಳಿದೆ ಯಾರ್ಯಾರಿಗೆ ಹೇಳಿದಿವ ಶ್ರೀರಾಮಚಂದ್ರನಿಗೆ ಹಾ ಸೀತಾಮಾತೆ ಪತಿ ಆಗ್ತಾಳಂತ ಹೇಳ್ದಕಿ ನಾನ ಸೀತಾದೇವಿಗೆ ಶ್ರೀರಾಮಚಂದ್ರನ ಪತಿ ಆಗ್ತಾರ ಹೇಳಿದಕ್ಕೆ ನೀನ ನಾನೇ ದ್ರೌಪದಿಗೆ ಪಂಚ ಪಾಂಡವ್ರ ಪತಿಗಳಾಗ್ತಾರಂತ ಹೇಳ್ದಕಿ ನಾನ ರುಕ್ಮಿಣಿಗೆ ಶ್ರೀಕೃಷ್ಣ ಪರಮಾತ್ಮ ಪತಿ ಆಗ್ತಾನಂತ ಹೇಳ್ದಕಿ ನಾನ ಕರಂಜಿ ಕೌಸಲ್ಯಾದೇವಿಗೆ ಹಾ ಶ್ರೀರಾಮನ ಮಗ ಆಗಿ ಹುಟ್ಟಿ ಬರ್ತಾನಂತ ಹೇಳ್ದಕಿ ನಾನ ಅದನ್ನ ಹೇಳಿದಕ್ಕೆ ನೀನ ಹ್ಮ್ ಮತ್ತ ಮದುವೆ ಸುದ್ದಿ ಅಷ್ಟೇ ಐತೇನ ಹಾ ಮತ್ತೇನಾರ ಮಾಹಿತಿ ಐತೋ ಏನಾರ ಏನು ಅಂದ್ರ ಮದುವೆ ಸುದ್ದಿ ಅಷ್ಟ ಮತ್ ನಾನು ಹೇಳ್ತಾನ ಏನ್ ಹೇಳ್ತಿ ಮದುವೆ ಯಾರ ಸುದ್ದಿ ಹೆಂಗ್ ಹೇಳ್ತಿ ಅವ್ರನ್ನ ಹೋಗಿ ಕೇಳೋದು ಶಬಾಷ್ ತಂಗಿ ಏನ್ ತಂಗಿ ನಿನ್ ಮದುವೆ ಆಗೈತೇನ ಹೇಳಿ ಅಕ್ಕ ಹಿಂಗ ಕೇಳೋದು ಮುಂದೆ ಅವ್ರ ಮುಂದೆ ಹೇಳ್ಕೊತ ಹೋಗೋದು ಹಂಗಿರಲ್ಲ ಹಾ ಅಷ್ಟೇ ಇಲ್ಲ ಈ ಕಲಿಯುಗದಲ್ಲಿ ಈಗ ಸದ್ಯ ಕಲಿಯುಗದಲ್ಲಿ ಹಾ ಸುಳ್ಳು ಹೋಗಿ ಕರೆ 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 ಹೋಗಿ ಸುಳ್ಳು ಸುಳ್ಳ ಕೊನೆಗೊಮ್ಮೆ ಸತ್ಯಕ್ಕೆ ಜಯ ಆಗ್ತದಂತ ಹೇಳಿದಕ್ಕೆ ನಾನ ಇದನ್ನ ಹೇಳಿದಕ್ಕೂ ನೀನ ನಾನೇ ಅವಾ ಏನು ಇದನ್ನೆಲ್ಲ ಹೇಳಿದಿ ಹ್ಮ್ ಈಗ ಸುಳ್ಳು ಹೋಗಿ ಕರೆ ಖರೆ ಕರೆ ಹೋಗಿ ಸುಳ್ಳ ಸುಳ್ಳು ಕೊನೆಗೊಮ್ಮೆ ಸತ್ಯಕ್ಕೆ ಜಯ ಆಗ್ತದ ಅಂತ ಹೇಳಿದಕ್ಕೆ ನೀನ ನಾನೇ ಇಷ್ಟೆಲ್ಲಾ ಹೇಳಿದಿ ಹ್ಮ್ ಈಗ ಸದ್ಯ ಹ್ಮ್ ಇವತ್ತಿನ ದಿನ ಇವತ್ತಿನ ದಿನ ನಿನ್ನ ಕೇಳುವಂತ ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಇಲ್ಲ ಈಗ ಸದ್ಯ ಸದ್ಯ ಅಲ್ಲಿದ್ದಾರ ಬರ್ತೀಯಾ ಯಾರವ್ರು ನನ್ನ ಬಾಯಿಲಿ ಕೇಳ್ಕೊಂಡು ಅಲ್ಲೇನು ಮಾಡಕ್ಕಿದಿ ಮತ್ತೇನು ನಾನು ನಿನ್ನ ಯಾರ ಹತ್ರ ಕರ್ಕೊಂಡು ಹೋಗ್ತನು ಹೋಗ್ತಿ ಅವರು ಯಾರು ಯಾರು ಅಷ್ಟೆಲ್ಲ ಹೇಳ ಹೇಳಿದ್ರ ತಿಳಿತದ ಹೆಂಗತ್ತಿಯ ಹ